ವಂದನೆಗಳನ್ನ ಕೂಡಿ ಬಂದಿರುವಂತ ಎಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನಾದಂತ ಯೇಸು ಕ್ರೈಸ್ತರ ಹೆಸರಿನಲ್ಲಿ ಹಿರಿಯರಿಗೂ ಸಣ್ಣವರಿಗೂ ಎಲ್ಲರಿಗೂ ಹೆಸರಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರೇರೆ. ಪ್ರಾರ್ಥನೆಯನ್ನು ಮಾಡಿಕೊಂಡು ವಾಕ್ಯವಾಗಿ ಹೋಗೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಒಂದು ಮುಂಜಾನೆ ವೇಳೆಯಲ್ಲಿ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಕರ್ತನೆ. ಯಾವ ಯೋಗ್ಯತೆಯೂ ಇಲ್ಲದಂತ ನನ್ನನ್ನು ಸ್ವಾಮಿ ಕರ್ತನೆ ನಿನ್ನ ವಾಕ್ಯವನ್ನು ಹಂಚಿಕೊಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಒಂದು ಸಮಯದಲ್ಲಿ ಕರ್ತನೆ ಕಲ್ಪಿಸಿಕೊಟ್ಟಿರೋದಕ್ಕಾಗಿ ನಿಮಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಕರ್ತನೆ. ಕರ್ತನೆಯಪ್ಪ, ಒಂದು ಸಮಯದಲ್ಲಿ ಮಾತನಾಡುವಾಗ ಕರ್ತನೆ ನೀವು ಕರ್ತನೆ ನಿಮ್ಮ ಹತೋಟಿಯಲ್ಲಿ ನನ್ನನ್ನು ತೆಗೆದುಕೊಂಡು ಕರ್ತನೆ ನೀವು ಏನು ನನ್ನ ಹೃದಯದಲ್ಲಿ ಕರ್ತನೆ ತಿಳಿಸಿಕೊಡುತ್ತೀರೋ ಅದನ್ನೇ ಕರ್ತನೆ ನಿಮ್ಮ ಮುದ್ದು ಮಕ್ಕಳಿಗೆ ನಾನು ತಿಳಿಸಿಕೊಡಲಿಕ್ಕೆ ನನಗೆ ಸಹಾಯವನ್ನು ಮಾಡ್ರಿ ಕರ್ತನೆ. ನನ್ನ ಆವೇಶವು ಬೇಡ ಕರ್ತನೆಪ್ಪ, ನಿಮ್ಮ ಹತೋಟಿಯಲ್ಲಿ ನನ್ನ ಹಿಡಿದು ಕರ್ತನೆ ಉತ್ತಮವಾದ ರೀತಿಯಲ್ಲಿ ಕರ್ತನೆ ಪವಿತ್ರಾತ್ಮರ ದೇವರ ಸಹಾಯವನ್ನು ನಾನು ಗ್ರಹಿಸಿಕೊಟ್ಟು ಕರ್ತನೆ. ನನ್ನ ಸ್ವಂತ ಆಲೋಚನೆಗಳು ಸ್ವಂತ ಮಾತುಗಳು ಏನು ಅಲ್ಲದೆ ಕರ್ತನೆ ಕೇವಲ ನೀವು ಕರ್ತನೆ ಉದ್ದೇಶಿಸಿದನ್ನೇ ನಾನು ಮಾತನಾಡ್ಲಿಕ್ಕೆ ನನಗೆ ಕೊನೆಯವರೆಗೂ ಸಹಾಯ ಮಾಡ್ರಿ, ಬಲ ಕೊಡ್ರಿ ಕರ್ತನೆ. ನೀವೇ ಸಹಾಯಕನಾಗಿದ್ದು ನಡೆಸಬೇಕೆಂದು ಕೇಳುವಂತ ನಿನ್ನ ಮಕ್ಕಳನ್ನು ನೀವು ಆಶ್ವಾಸಿರಿ, ಬಲಪಡಿಸಿರಿ. ನಾನು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಆಮೇಲೆ. ಕೂಡಿ ಬಂದಿದ್ದ ಎಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತ ಹೆಸರಿನಲ್ಲಿ ವಂದನೆಗಳು ಪ್ರೇರೆ. ಈ ಒಂದು ದಿನದಲ್ಲಿ ನನಗೆ ಕೊಟ್ಟಂತೆ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ಅಂಶದ ಹೆಸರು ಕ್ರಿಸ್ತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಳ್ಳೋಣ ಎಂಬುದಾಗಿ. ಮತ್ತೊಮ್ಮೆ ಅಂಶದ ಹೆಸರು ಕ್ರಿಸ್ತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಳ್ಳೋಣ ಎಂಬುದಾಗಿ. ಕ್ರಿಸ್ತನನ್ನು ಮಾರ್ಗದರ್ಶಿಯಾಗಿ ನಾವು ಹೇಗೆ ಇಟ್ಟುಕೊಳ್ಳಬೇಕು, ಆತನ ಜೀವನದಲ್ಲಿ ಹೇಗೆ ಕಷ್ಟಗಳನ್ನ ಅನುಭವಿಸಿದನು, ಶ್ರಮೆಗಳನ್ನು ಅನುಭವಿಸಿದನು, ಆತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಂತವರು ಹೇಗೆ ಕಷ್ಟಗಳನ್ನು ಅನುಭವಿಸಿದ್ದಾರೆ, ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಎಂಬುದರ ಕುರಿತಾಗಿ ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ ಪ್ರೇರೆ. ಅದಕ್ಕೆ ಮುಂಚೆ ನಾವು ಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚೆ ಪೂರ್ವದಿಂದಲೂ ಮನುಷ್ಯರು ಏನಾಗಿದ್ದಾರೆ ಎಂಬುದಾಗಿ ನೋಡುವಾಗ ಆದಾಮನು ಪ್ರೇರೆ, ಆದಾಮನು ದೇವರು ಕೊಟ್ಟಂತಹ ಒಂದು ವಾಗ್ದಾನವನ್ನು ನೆರವೇರಿಸದೆ ಆತನು ದೇವರಿಗೆ ಅವಿಧೇಯನಾಗಿ ಪಾಪ ಮಾಡಿದ್ದಾನೆ ಪ್ರೇರೆ. ಆದಾಮನು ಪಾಪ ಮಾಡಿದ ಮೇಲೆ ಆದಾಮನ ನಂತರ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಮೂಲೆ ಮೂಲಗಳಲ್ಲಿ ಚದುರಿ ಹೋದಂತ ಮನುಷ್ಯರು ಸಹ ಏನಾಗಿದ್ದಾರೆ, ಆದಾಮನು ದೇವರಿಗೆ ಯಾವ ರೀತಿ ಅವಿಧೇಯತ್ವವನ್ನು ತೋರಿ ಪಾಪ ಮಾಡಿದನೋ ಅದೇ ರೀತಿಯಾಗಿ ಸಹ ಸರ್ವ ಮಾನವರು ಸಹ ಪಾಪವನ್ನು ಏನು ಮಾಡಿದರು ಮುಂದುವರಿಸಿಕೊಂಡೇ ಬಂದಿದ್ದಾರೆ. ಯಾರು ಸಹ ದೇವರ ಕುರಿತಾಗಿ ಆಲೋಚನೆ ಮಾಡಿಲ್ಲ. ದೇವರ ಹೃದಯದಲ್ಲಿರುವಂತ ವೇದನೆ, ಆತನು ಯಾರಿಗಾಗಿ ಭೂಲೋಕವನ್ನು ಸೃಷ್ಟಿ ಮಾಡಿದನು, ನಾವು ಯಾಕೆ ಲೋಕಕ್ಕೆ ಬಂದಿದ್ದೇವೆ, ನಮ್ಮ ಕೆಲಸ ಏನು ಅನ್ನುವುದನ್ನು ನಾವೇನ್ ಮಾಡಿದೀವಿ, ಮರೆತೋಗ್ಬಿಟ್ಟು ಏನ್ ಮಾಡಿದೀವಿ, ತಿನ್ನುವುದು, ಕುಡಿಯುವುದು, ಹಣವನ್ನು ಸಂಪಾದನೆ ಮಾಡುವುದು, ಈ ಲೋಕದಲ್ಲಿ ನಮಗೆ ಹೇಗೆ ಜೀವಿಸಬೇಕು ಎಂದು ಮನಸ್ಸಿಗೆ ಬಂದಂತೆ ನಮ್ಮನ್ನು ನಾವು ಬೇಕಾಬಿಟ್ಟಿಯಾಗಿ ನಮ್ಮನ್ನು ನಾವು ಏನ್ ಮಾಡ್ಕೊಂಡ್ ಬಂದಿದೀವಿ ಪ್ರಿಯರೇ ಅಂದ್ರೆ ಬೆಳೆಸ್ಕೊಂಡು ಬಂದಿದೀವಿ ಪ್ರಿಯರೇ. ಒಂದು ಗಿಡವನ್ನು ಬೆಳೆಸಿದಾಗ ಆ ಗಿಡವನ್ನು ನಾಟಿದಾಗ ಭೂಮಿಯಲ್ಲಿ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಗೊಬ್ಬರವನ್ನು ಹಾಕಿ ಅದಕ್ಕೆ ಬೇಸಾಯ ಮಾಡಿ ಒಳ್ಳೆ ಫಲ ಕೊಡಲಿ ಎಂದು ಒಬ್ಬ ವ್ಯವಸಾಯಗಾರನು ಅದನ್ನು ಕಷ್ಟಪಟ್ಟು ಬೆಳೆಸುತ್ತಾನೆ ಪ್ರಿಯರೇ. ಆತನ ಆಸೆ ಏನಾಗಿರುತ್ತೆ ಅಂದ್ರೆ ಅದು ದೊಡ್ಡದು ಒಂದು ಉತ್ತಮವಾದ ಗಿಡವಾಗಿ ಬೆಳೆದ ನಂತರ ಒಳ್ಳೆ ಕಾಯಿ ಪಲ್ಯಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ಕೊಡುತ್ತೆ ಎನ್ನುವ ಉದ್ದೇಶದಿಂದ ಅದನ್ನು ಬೆಳೆಸಿದರೆ ಆ ಗಿಡವು ಹುಳುಕು ಹಣ್ಣುಗಳನ್ನು ಕೊಟ್ಟರೆ ಆ ರೈತನಿಗೆ ಎಷ್ಟು ದುಃಖವಾಗುತ್ತೋ, ನಮ್ಮ ದೇವರು ಸಹ ಈ ಒಂದು ದಿನದಲ್ಲಿ ನಮ್ಮ ವಿಷಯದಲ್ಲಿ ಸಹ ಅದೇ ರೀತಿಯಲ್ಲಿ ದುಃಖ ಪಡ್ತಾ ಇದ್ದಾರೆ ಪ್ರೇರೆ. ಈ ಲೋಕಕ್ಕೆ ಕಳಿಸುವುದಕ್ಕಿಂತ ಮುಂಚೆ ದೇವರು ನಮ್ಮ ಮೇಲೆ ಪರಲೋಕದಲ್ಲಿ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಮೇಲೆ ಆತನ ಚಿತ್ತವನ್ನು, ಆತನ ಇಷ್ಟವನ್ನು ನಾವು ನೆರವೇರಿಸುತ್ತೇವೆ ಎಂದು ಆಸೆ ಪಟ್ಟು ನಮ್ಮನ್ನು ಕಳಿಸಿಕೊಟ್ರೆ ಪಾಪದ ಮೇಲೆ ಪಾಪಗಳನ್ನು, ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ದೇವರಿಗೆ ಅವಿಧೇಯತ್ವವನ್ನು ತೋರಿಸ್ಕೊಳ್ತಾನೆ ಹೋಗ್ತಾ ಇದ್ದೇವೆ. ಬಿಟ್ರೆ ವಿಧೇಯತೆ ಎಂದರೇನು, ಅದರಲ್ಲಿ ಇರುವಂತ ಸಾರಾಂಶವೇನು, ಆ ವಿಧೇಯತೆಯನ್ನು ನಾವು ಯಾರಿಗೆ ತೋರಿಸಬೇಕು ಎನ್ನುವುದನ್ನು ಮರೆತು ಬಿಟ್ಟಿದ್ದೇವೆ ಪ್ರೇರೆ.
ಆದಾಮನು ಸಹ ಅದೇ ರೀತಿ ಅವಿಧೇಯತ್ವವನ್ನು ತೋರಿದನು ಪ್ರೇರೆ. ಅವನನ್ನೇ ಸಹ ಎಲ್ಲಾ ಮನುಷ್ಯರು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ಪಾಪದ ಮೇಲೆ ಪಾಪಗಳನ್ನು ಮಾಡಿಕೊಂಡು ಮನುಷ್ಯರು ಬಂದಿದ್ದಾರೆ ಪ್ರೇರೆ. ಅದಕ್ಕೆ ದೇವರು ಮನಸ್ಸಿನಲ್ಲಿ ನೊಂದುಕೊಂಡು ತನ್ನ ಸ್ವಂತ ಕುಮಾರನನ್ನೇ ಈ ಲೋಕಕ್ಕೆ ಕಳಿಸಿಡಬೇಕು. ಮನುಷ್ಯರನ್ನು ನೋಡುವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣಗಳನ್ನೇ ನೋಡಿ ಅವನನ್ನೇ ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ಜೀವಿಸುತ್ತಿದ್ದಾನಲ್ಲ. ಮನುಷ್ಯನ ರೂಪದಲ್ಲಿರುವಂತ ನನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡುತ್ತೇನೆ. ಆ ಮನುಷ್ಯನನ್ನೇ ಮನುಷ್ಯರು ಮಾರ್ಗದರ್ಶಿಯಾಗಿಟ್ಟುಕೊಂಡು ಆ ಮನುಷ್ಯನ ಅವತಾರ ಎತ್ತಿದಂತ ನನ್ನ ಮಗನಲ್ಲಿ ಇರ್ತಕ್ಕಂಥ ನೀತಿಯನ್ನು ನನ್ನ ಮಕ್ಕಳು ಕಲಿತುಕೊಂಡು ಅವರು ಸಹ ನೀತಿವಂತರಾಗಿ ಬದುಕಬೇಕು, ಬದುಕಿ ಮತ್ತೆ ಪರಲೋಕಕ್ಕೆ ಬರಬೇಕು ಎಂದು ದೇವರು ಒಂದು ದೊಡ್ಡ ಸಂಕಲ್ಪವನ್ನು ಇಟ್ಟುಕೊಂಡು ಯೇಸು ಕ್ರಿಸ್ತರನ್ನು ನವಾವತಾರದಿಂದ ಈ ಲೋಕಕ್ಕೆ ಕಳಿಸಿಕೊಟ್ಟನೆಂಬುದಾಗಿ ನಮ್ಮೆಲ್ಲರಿಗೂ ಪ್ರಿಯರೇ. ಆ ಒಂದು ವಚನವನ್ನು ನಾವು ನೋಡಿಕೊಳ್ಳೋಣ. ಯೇಸು ಕ್ರಿಸ್ತರ ಜೀವನದಲ್ಲಿ ಹೇಗೆ ವಿಧೇಯತೆ ಉಂಟು, ಅದನ್ನು ಹೇಗೆ ನಾವು ಕಲಿತುಕೊಳ್ಳಬೇಕು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನವನ್ನು ನೋಡಿಕೊಳ್ಳೋಣ ಪ್ರೇರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಥ್ಯಾಂಕ್ ಯು ಸಿಸ್ಟರ್. ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾಗಿ ಹೋದರು. ಯಾರು ಅವಿಧೇಯತ್ವವನ್ನು ತೋರಿದರು ಎಂದು ನಮ್ಗೆ ಗೊತ್ತು, ಆದಾಮನು. ಆ ಆದಾಮನ ಅವಿಧೇಯತ್ವವನ್ನು ಕಲಿತುಕೊಂಡಂತ ನಾವು ಸಹ ಪಾಪಿಗಳಾಗಿ ಹೋದ ಮೇಲೆ ನಮ್ಮ ಪಾಪಗಳನ್ನು ತೆಗೆದು ನಮ್ಮನ್ನು ನೀತಿವಂತರನ್ನಾಗಿ ಮಾಡಬೇಕೆಂದು ಯೇಸು ಕ್ರಿಸ್ತರ ಈ ಲೋಕಕ್ಕೆ ಬಂದರು ಪ್ರಿಯರೇ. ಬಂದಂತ ಯೇಸು ಕ್ರಿಸ್ತರು ಆದಾಮನನ್ನು ಅನುಸರಿಸಲಿಲ್ಲ ಪ್ರಿಯರೇ. ಆತನು ಸಹ ಶರೀರಧಾರಿಯಾಗಿ ಲೋಕಕ್ಕೆ ಬಂದನು. ಮಹಿಮಾ ಶರೀರವನ್ನು ಅಲ್ಲಿಯೇ ಬಿಟ್ಟು ಬಂದನು. ಆತನು ಈ ಲೋಕದಲ್ಲಿ ಮಾನವ ಶರೀರದಲ್ಲಿ ಗಾಯಗಳಾದರೆ ನಮಗೂ ಸಹ ನೋವು ಬರುತ್ತೆ. ಅದೇ ತರ ಯೇಸು ಕ್ರಿಸ್ತರಿಗೂ ಸಹ ಶರೀರದಲ್ಲಿ ಗಾಯಗಳಾಗಿರುವುದು, ಹಸಿವು ಬಂದಿರುವುದು ಎಲ್ಲವೂ ನಾವು ನೋಡ್ತೇವೆ ಪ್ರೇರೆ. ಅಂತಹ ಯೇಸು ಕ್ರಿಸ್ತರು ಶರೀರ ರೂಪಧಾರಿ ಮಾನವ ರೂಪದಲ್ಲಿ ಇದ್ದರೂ ಸಹ ಪಾಪವನ್ನು ಹೇಗೆ ಜಯಿಸಬಹುದು, ನಾವು ಹೇಗೆ ಪಾಪವು ನಮ್ಮ ಬಳಿ ಬರದಂತೆ, ಪಾಪವು ನಮಗೆ ಅಂಟಿಕೊಳ್ಳದಂತೆ ನಾವು ಬದುಕಬಹುದು ಎಂಬುದಾಗಿ ಆತನು ಒಂದು ದೊಡ್ಡ ಮಾರ್ಗದರ್ಶಿಯಾಗಿ ನಮಗೆ ನಿದರ್ಶನವಾಗಿ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯೇಸು ಕ್ರಿಸ್ತರು ಹುಟ್ಟಿ ಆತನು ಮರಣಿಸಿ ಪುನರುತ್ಥಾನವಾಗಿ ನಮ್ಮ ಕಾಲದವರೆಗೂ ಇದುವರೆಗೂ ಯೇಸು ಕ್ರಿಸ್ತರಂತೆ ಪಾಪವೂ ಇಲ್ಲದಂತೆ ಜೀವಿಸಿದ ಮನುಷ್ಯನು ಒಬ್ಬನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಎಲ್ಲರೂ ಪಾಪ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಯೇಸು ಕ್ರಿಸ್ತರು ಆ ಒಂದು ದಿನದಲ್ಲಿ ಶತ್ರುಗಳ ಮುಂದೆ ಸವಾಲನ್ನ ಹಾಕಿದರು ಪ್ರಿಯರೇ. ನಮ್ಮ ಕುರಿತಾಗಿ ನಾವು ಹೊಗಳಿಕೊಳ್ಳಬೇಕಂದ್ರೆ ನಮಗೆ ಇಷ್ಟವಾದಂತ ಸ್ನೇಹಿತರ ಮುಂದೆ ಆಗಿರಬಹುದು, ನಮ್ಮ ಬಂಧು ಮಿತ್ರರ ಮುಂದೆ ಆಗಿರಬಹುದು, ಇಲ್ಲವೇ ನಮ್ಮನ್ನು ಹೊಗಳಿಕೊಳ್ಳುವರಂತ ಮುಂದೆ ನಾವೇನ್ ಮಾಡ್ತೀವಿ, ನನ್ನಲ್ಲಿ ಪಾಪವಿದೆಯನ್ನ ತೋರಿಸ್ರು ಅಂದ್ರೆ ನಾವು ಪಾಪ ಮಾಡ್ತಾ ಇದ್ರು ಸಹ ಅವ್ರೇನ್ ಹೇಳ್ತಾರೆ, ಇಲ್ಲಮ್ಮ ನಿನ್ನಲ್ಲಿ ಪಾಪವಿಲ್ಲ ಅಂತ ಹೇಳ್ತಾರೆ ಪ್ರೇರೆ. ಯಾಕೆಂದ್ರೆ ಅವ್ರು ನಮ್ಮನ್ನು ಮೆಚ್ಚಿಸಬೇಕು ಎಂಬುದಾಗಿ. ಅವ್ರಿಗೂ ಸಹ ಪಾಪದ ಅರಿವು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಪಾಪ ಇದು ಅಂತ, ಅದಕ್ಕೆ ಅವ್ರು ಹಾಗೆ ಹೇಳ್ತಾರೆ ಪ್ರೇರೆ. ಆದರೆ ಆ ಕಾಲದಲ್ಲಿ ಯೇಸು ಕ್ರಿಸ್ತರು ಯಾರ ಮುಂದೆ ಸವಾಲನ್ನು ಹಾಕಿದ್ದಾರೆ ಎಂದು ನೋಡಿದ್ರೆ ಫರಿಸಾಯರ ಮುಂದೆ ಪ್ರೇರೆ. ಫರಿಸಾಯರು ಇವರೆಲ್ಲರನ್ನು ನೋಡುವಾಗ ಶಾಸ್ತ್ರಿಗಳು ಇವರೆಲ್ಲ ಯೇಸು ಕ್ರಿಸ್ತರನ್ನು ದ್ವೇಷಿಸುತ್ತಿದ್ದರು ಪ್ರೇರೆ. ಯೇಸು ಕ್ರಿಸ್ತರನ್ನು ಸರಿಯಾಗಿ ಅನುಸರಿಸಿ ನಡೆಯುತ್ತಿಲ್ಲ ಪ್ರೇರೆ. ಆತನೆಂದರೆ ಅವರಿಗೆ ಅಸಹ್ಯವಾಗುತ್ತಿತ್ತು ಪ್ರೇರೆ. ಅಂತ ಯೇಸು ಕ್ರಿಸ್ತರು ಅವರ ಮುಂದೆ ಶತ್ರುಗಳ ಮುಂದೆ ಹೇಗೆ ಸವಾಲು ಹಾಕಿದ್ದಾರೆ ಅಂದ್ರೆ, ನನ್ನಲ್ಲಿ ಪಾಪವಿದೆ ಎಂದು ನಿಮ್ಮಲ್ಲಿ ಯಾರಾದ್ರೂ ಸ್ಥಾಪಿಸುತ್ತೀರಾ ಅಂತ ಪ್ರೇರೆ. ಅಂದ್ರೆ ಎಷ್ಟು ಅದ್ಭುತವಾಗಿ ಆತನು ಎಷ್ಟು ಧೈರ್ಯವಾಗಿ ಆ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಪ್ರಿಯರೇ. ನೀವು ಒಂದು ದಿನದಲ್ಲಿ ಹಾಗೆ ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯವಿದೆಯಾ? ಒಂದು ದಿನದಲ್ಲಿ ಒಂದು ಕ್ಷಣವಾದ್ರೂ ನಾವೇನ್ ಮಾಡ್ತೀವಿ, ನಮ್ಮ ಹೃದಯದಲ್ಲಿ ಕೋಪಿಸ್ಕೊಳ್ತೇವೆ, ಇಲ್ಲ ಒಬ್ಬರನ್ನು ಬೈತೀವಿ, ಇಲ್ಲ ದ್ವೇಷವನ್ನು, ಇಲ್ಲ ಅಸೂಯೆಯನ್ನು, ಇಲ್ಲ ಹೊಟ್ಟೆ ಕಿಚ್ಚನ್ನು, ಯಾವುದೋ ಒಂದು ರೀತಿಯಲ್ಲಿ ನಾವೇನ್ ಮಾಡ್ತೀವಿ, ಪಾಪ ಮಾಡ್ತಾನೆ ಇರ್ತೀವಿ. ಆದ್ರೆ ಒಂದು ಕ್ಷಣವೂ ಸಹ ಯೇಸು ಕ್ರಿಸ್ತನಲ್ಲಿ ಅಂತ ಕೆಟ್ಟ ಗುಣಗಳು ಕಂಡು ಬಂದಿಲ್ಲ ಪ್ರಿಯರೇ. ಅದಕ್ಕೆ ಯೇಸು ಕ್ರಿಸ್ತರು ಆ ಒಂದು ದಿನದಲ್ಲಿ ತೆಲುಗುನಲ್ಲಿ ಅದ್ಭುತವಾಗಿ ಹೇಳ್ತಾರೆ, ನಾಲೋ ಪಾಪము మీలో ఎవడైనా ಸ್ಥಾಪಿಂచగలడా ಅಂತ. ಆತನಲ್ಲಿ ಪಾಪ ಇದೆ ಅಂತ ಯಾರು ಸಹ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಅಷ್ಟೊಂದು ಯೇಸು ಕ್ರಿಸ್ತರನ್ನು ನೋಡಿ ಅವರು ಹೀಯಾಳಿಸುತ್ತಿದ್ದರೂ ಸಹ ಯೇಸು ಕ್ರಿಸ್ತರ ಪ್ರಶ್ನೆಗೆ ಅವರಲ್ಲಿ
ಉತ್ತರವಿಲ್ಲದೆ ಹೋಯ್ತು. ಯಾಕೆಂದ್ರೆ ಅವರಿಗೆ ಕ್ರಿಸ್ತನಲ್ಲಿ ಪಾಪ ಕಂಡು ಬರುತ್ತಿಲ್ಲ. ಹೆಜ್ಜೆ ಹೆಜ್ಜೆಗೂ ಆತನ ಪರಿಶುದ್ಧತೆಯೇ ಅವ್ರಿಗೆ ಕಾಣೆ ಬರ್ತಿದೆ. ನೀತಿವಂತವನು ಅನ್ನುವ ಪದಕ್ಕೆ ಸದೃಶವಾದ ನಿದರ್ಶನವು ಆತನಲ್ಲಿ ಅವ್ರಿಗೆ ಕಾಣ ಬರ್ತಾ ಇದೆ ಪ್ರೇರೆ. ಅದಕ್ಕೆ ಈ ಮಾತನ್ನು ನಾವು ನೋಡ್ಕೊಳ್ತಾ ಇದೀವಿ ಈಗ. ಪಾಪಿಗಳು ಯಾರಾಗಿದ್ದಾರೆ ಅಂದ್ರೆ ಅವಿಧೇಯತ್ವದಿಂದ ತುಂಬಿದಂತ ಮನುಷ್ಯರಾಗಿದ್ದಾರೆ ಅಂತ ಪ್ರೇರೆ. ಅದೇ ವಿಧೇಯತ್ವದಿಂದ ತುಂಬಿದಂತವರು ಎಲ್ಲರೂ ಸಹ ಏನಾಗಿದ್ದಾರೆ ಅಂತ ನೋಡುವಾಗ ನೀತಿವಂತರು ಆಗಿದ್ದಾರೆ ಎಂಬುದಾಗಿ ನಮಗೆ ವಾಕ್ಯದ ಮೂಲಕ ಈ ಒಂದು ಸಮಯದಲ್ಲಿ ಅರ್ಥ ಆಗುತ್ತೆ ಪ್ರೇರೆ. ಅಂದ್ರೆ ಮನುಷ್ಯನು ದಾರಿ ತಪ್ಪುವುದಕ್ಕೆ ಯಾರಾದ್ರೂ ನಮ್ಮ ಮೇಲೆ ಕಕ್ಷೆ ಅಂದ್ರೆ ಉದ್ದೇಶವಿಟ್ಟು ಹೀಗೆ ಮಾಡುತ್ತಿದ್ದಾರ, ನಮ್ಮ ಹೃದಯದಲ್ಲಿ ಈ ತರ ಅವಿಧೇಯತ್ವದಿಂದ ನಡ್ಕೊಳ್ಳಬೇಕೆಂಬುದಾಗಿ ನೋಡುವಾಗ ಮನುಷ್ಯನನ್ನು ದಾರಿ ತಪ್ಪಿಸುತ್ತಿರುವಂತವನು ಸೈತಾನನು ಪ್ರೇರೆ. ದೇವರ ಮಾರ್ಗದಲ್ಲಿ ಹೋಗಬೇಕೆಂದು ದೇವರ ಸಂಕಲ್ಪದಿಂದ ದೇವರು ನಮ್ಮನ್ನು ನಿರ್ಣಯಿಸಿಕೊಂಡು ಭೂಮಿ ಮೇಲೆ ಬಿಟ್ಟರೆ ಸೈತಾನನ ಮಾತುಗಳಿಗೆ ನಾವು ಒಳಪಟ್ಟು, ಸೈತಾನನು ತೋರಿಸುವಂತ ಆಸೆಗಳಿಗೆ ನಾವು ಒಳಪಟ್ಟು ಏನ್ ಮಾಡ್ತಾ ಇದೀವಿ, ಪ್ರತಿದಿನವೂ ಸಹ ದೇವರಿಗೆ ಅವಿಧೇಯತ್ವವನ್ನು ತೋರಿಸಿಕೊಂಡೇ ನಾವು ಬದುಕುತ್ತಾ ಇದೀವಿ ಪ್ರೇರೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾಯ್ತು ಪ್ರೇರೆ. ಅವಿಧೇಯತ್ವವನ್ನು ನಮ್ಮಿಂದ ತೆಗೆದುಹಾಕಿ ನಾವು ಸಹ ವಿಧೇಯತೆಯನ್ನು ಕಲಿತುಕೊಳ್ಳಬೇಕು. ತಂದೆಯ ವೇದನೆಯನ್ನು ಅರ್ಥಿಕೊಳ್ಳಬೇಕು. ನಾವು ಬಂದಂತ ಲೋಕವು ಇದು ಶಾಶ್ವತವಲ್ಲ. ಈ ಲೋಕವನ್ನು ಬಿಟ್ಟು ಮತ್ತೆ ನಾವು ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅದು ನಮ್ಮ ಶಾಶ್ವತವಾದ ಸ್ಥಳ ಎಂದು ನಮ್ಮಲ್ಲಿ ಮರೆತು ಹೋಗಿದ್ದೆವು ಪ್ರೇರೆ. ಅದನ್ನು ಮತ್ತೆ ನಮಗೆ ತಿಳಿಸಿ ಮತ್ತೆ ನಮ್ಮನ್ನು ಆ ಪರಲೋಕ ರಾಜ್ಯಕ್ಕೆ ಸೇರಿಸಬೇಕೆಂದು ಮಹಾ ಸಂಕಲ್ಪದಿಂದ ದೈವ ಸುತನು, ಲೋಕ ರಕ್ಷಕನು, ಆದಿಸಂಭೂತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನರಾವತಾರವನ್ನು ಎತ್ತಿ ಈ ಲೋಕಕ್ಕೆ ಬಂದು ನರರೂಪದಲ್ಲಿರ್ತಕ್ಕಂಥ ನಮ್ಮನ್ನು ಸಹ ಹೇಗೆ ಮಾರ್ಗದರ್ಶಿಯಾದಂತ ಯೇಸು ಕ್ರಿಸ್ತನ ಗುಣಗಳನ್ನು ನೋಡಿ ನಾವು ಕಲಿತುಕೊಳ್ಳಬೇಕು ಎಂದು ಬದಲಾಯಿಸಲು ಆತನ ಶರೀರದಲ್ಲಿ ಪಟ್ಟಂತ ಅನೇಕ ಶ್ರಮಗಳು ನಮಗೆ ಗೊತ್ತುಂಟು ಪ್ರೇರೆ. ಆತನು ಈ ಲೋಕಕ್ಕೆ ಬಂದ ನಂತರ ಆತನು ಶ್ರೀಮಂತರ ಕುಟುಂಬದಲ್ಲಿ ಜನಿಸಲಿಲ್ಲ ಪ್ರೇರೆ. ಆತನು ಸಹ ಬಡ ಕುಟುಂಬದಲ್ಲಿ ಜನಿಸಿದನು. ಆತನು ಸಹ ಅನೇಕ ಶ್ರಮಗಳನ್ನು ಅನುಭವಿಸಿದನು. ಆತನಿಗೆ ಸುಖವಿಲ್ಲ ಪ್ರೇರೆ. ಆತನ ಶರೀರಕ್ಕೂ ಸಹ ಸುಖವಿಲ್ಲ ಪ್ರೇರೆ. ಅನೇಕ ಹಿಂಸೆಗಳು, ನಿಂದೆಗಳು, ಅವಮಾನಗಳು ಆತನು ಅವುಗಳನ್ನೆಲ್ಲಾ ಎದುರಿಸಿಕೊಂಡರು ಸಹ ಎಲ್ಲಿಯೂ ಸಹ ಅವರು ಕೊಡುವಂತ ಹಿಂಸೆಗಳಿಗೆ ಕ್ರೈಸ್ತನ ಶರೀರದಲ್ಲಿ ನೊಂದುಕೊಂಡಿಲ್ಲ ಪ್ರೇರೆ. ಆತನು ನೊಂದುಕೊಂಡಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಮನುಷ್ಯರ ಅವಿಧೇಯತ್ವವನ್ನು ನೋಡಿ ಆತನು ನೊಂದುಕೊಂಡಿದ್ದಾನೆ. ಮನುಷ್ಯರು ಪಡುತ್ತಿರುವಂತಹ ಪಾಪಕ್ಕೆ ಪಡುತ್ತಿರುವಂತಹ ಒಂದು ಆಸೆಗಳು ಹೇಗೆ ಮನುಷ್ಯನನ್ನು ಒಳಪಡಿಸುತ್ತಿದ್ದಾವೆ ಎಂಬುದನ್ನು ನೋಡಿ ಆತನು ಶರೀರದಲ್ಲಿ ನೊಂದುಕೊಂಡು ದುಃಖ ಪಟ್ಟಿದ್ದಾನೆ ಪ್ರೇರೆ. ಇಂಥ ಯೇಸು ಕ್ರಿಸ್ತರನ್ನು ಮಾರ್ಗದರ್ಶಿಯಾಗಿ ಯಾರಾದರೂ ಇಟ್ಟುಕೊಂಡು ಜೀವಿಸುತ್ತಿದ್ದಾರಾ ಇದುವರೆಗೂ ಎಂಬುದಾಗಿ ನೋಡುವುದಾದ್ರೆ 1ನೇ ಶತಮಾನದಲ್ಲಿ ಅಪೊಸ್ತಲರನ್ನು ನೋಡುವಾಗ ಮುಖ್ಯವಾಗಿ ಪೌಲರವರು ಪ್ರೇರೆ. ಪೌಲರವರನ್ನು ನಾವು ಕುರಿತು ಆಲೋಚಿಸುವಾಗ ಸೌಲನಾಗಿದ್ದಂತ ಪೌಲನು ಹೇಗೆ ಬದಲಾದನು ಎಂಬುದಾಗಿ ನೋಡಿದ್ರೆ ಆತನು ಯಾರನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದನು ಅಂದ್ರೆ ಕ್ರೈಸ್ತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದರು ಪ್ರೇರೆ. ಈ ಪೌಲರವರು ಈತನಿಗೆ ವಾಕ್ಯವನ್ನು ತಿಳಿಸಿದವರು ಒಬ್ಬರಾದ್ರೆ ಈತನಿಗೆ ದೀಕ್ಷಾಸ್ನಾನ ಕೊಟ್ಟವರು ಒಬ್ಬರು ಎಂಬುದಾಗಿ ನಮಗೆ ಸತ್ಯವೇದದಲ್ಲಿ ಗೊತ್ತಾಗುತ್ತೆ ಪ್ರೇರೆ. ಆದರೆ ಈ ಪೌಲರವರು ವಾಕ್ಯವನ್ನು ತಿಳಿಸಿಕೊಟ್ಟಂತವರನ್ನು ಆಗಿರಬಹುದು, ಇಲ್ಲವೇ ದೀಕ್ಷಾಸ್ನಾನ ಕೊಡಿಸಿದಂತವರನ್ನಾಗಿರಬಹುದು, ಈತನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿಲ್ಲ ಪ್ರೇರೆ. ಯಾರನ್ನು ಈತನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ನೋಡುವುದಾದ್ರೆ ಯೇಸು ಕ್ರಿಸ್ತರನ್ನು ಈತನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದಾನೆ ಪ್ರೇರೆ. ಈ ಒಂದು ದಿನದಲ್ಲಿ ನಾವು ಅನೇಕ ಸಭೆಗಳಲ್ಲಿ ನೋಡ್ತಾ ಇರ್ತೀವಿ, ನಾವು ವಾಕ್ಯೋಪದೇಶಕರನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ಜೀವಿಸ್ತೀವಿ ಪ್ರೇರೆ. ಆ ವಾಕ್ಯೋಪದೇಶಕರ ಜೀವಿತವೇ ಸರಿಯಾಗಿರುವುದಿಲ್ಲ ಪ್ರೇರೆ. ಅವರು ಸಭೆಯಲ್ಲಿ ಒಂದನ್ನು ಬೋಧಿಸುತ್ತಾರೆ, ಮತ್ತೆ ಅವರ ವೈಯಕ್ತಿಕ ಜೀವನ ಬೇರೆ ತರ ಇರುತ್ತೆ ಪ್ರೇರೆ. ಆದ್ರೆ ಆ ಮನುಷ್ಯರನ್ನು ನಾವೇನ್ ಮಾಡ್ತಾ ಇದೀವಿ, ಒಂದು ದಿನದಲ್ಲಿ ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ಕ್ರೈಸ್ತನ ಮಾರ್ಗವನ್ನು ತಪ್ಪಿ ಹೋಗಿ ಕ್ರೈಸ್ತನಂತೆ ನಡೆದುಕೊಳ್ಳದೆ ಕ್ರೈಸ್ತರ ಎನ್ನುವ ವೇಷವನ್ನು ಹಾಕಿಕೊಂಡು ನಾವು ಕ್ರಿಸ್ತನಿಗೆ ಮೋಸಪಟ್ಟು ಒಂದು ದಿನದಲ್ಲಿ ಕ್ರಿಸ್ತನಿಗೆ ಮೋಸ ಮಾಡಿ ನಾವು ಜೀವಿಸ್ತಾ ಇರೋದನ್ನ ನೋಡ್ತೇವೆ ಪ್ರೇರೆ. ಇಂಥ ಕಾಲದಲ್ಲಿ ಆ ಒಂದು ಸಮಯದಲ್ಲಿ ಅಪೊಸ್ತಲರಲ್ಲಿ ಪೌಲರು ಹೇಗೆ ಜೀವಿಸಿದ್ದಾರೆ ಎಂದು ನೋಡಿದ್ರೆ ಆತನು ಕ್ರೈಸ್ತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದಾನೆ ಪ್ರೇರೆ. ಈ ಪೌಲನು ಕ್ರೈಸ್ತರನ್ನು ಹಿಂಸೆ ಪಡಿಸುತ್ತಿದ್ದನು ಪ್ರೇರೆ. ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ದಮಸ್ಕ ಪಟ್ಟಣದಲ್ಲಿ ಎಲ್ಲೆಲ್ಲೂ ಇದ್ದಾರೋ ಅವರನ್ನೆಲ್ಲ ಸ್ತ್ರೀಯರು
ಗಂಡಸರು, ಚಿಕ್ಕ ಮಕ್ಕಳು ಎಂದು ನೋಡದೆ ಆ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಮನೆಗಳಿಂದ ಹೊರಗೆ ಎಳತಂದು ಆತನು ಅವರನ್ನು ಹಿಂಸಿಸಿ ಅವರನ್ನು ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಬಂಧಿಸಿರುವುದು, ಹೀಗೆ ಆತನ ಜೀವಿತ ನಡೆಯುತ್ತಿತ್ತು ಪ್ರಿಯರೇ. ಯಾರು ಈತನನ್ನು ಹೀಗೆ ಟ್ರೈನ್ ಅಪ್ ಮಾಡಿದರೆ ಎಂದು ನೋಡಿದರೆ, ಈತನು ಯೂದರ ಈತನಿಗೆ ಈ ರೀತಿ ಬೋಧನೆಯನ್ನು ಮಾಡಿದ್ದಾರೆ ಪ್ರಿಯರೇ. ಆತನು ಅಂದುಕೊಂಡಿದ್ದಾನೆ ಇದೇ ಸುವಾರ್ತೆ ಎಂದು, ಆದರೆ ಅದು ಸುವಾರ್ತೆ ಅಲ್ಲ ಎಂದು ಕ್ರೈಸ್ತನು ಒಂದು ದಿನ ಆತನಿಗೆ ಮನದಟ್ಟು ಮಾಡಿದನು ಪ್ರಿಯರೇ. ಹೀಗೆ ಹಿಂಸಿಸುತ್ತಿದ್ದಂತಹ ಸೌಲನನ್ನು ದೇವರು ಒಂದು ದಿನ ದರ್ಶಿಸಿ, ಪೌಲನೇ, ನೀನು ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಆ ಪೌಲನಿಗೆ ದೇವರು ಪ್ರಶ್ನೆ ಮಾಡಿದಾಗ ಆತನ ಮನೋನೇತ್ರಗಳು ಆಗ ಬೆಳಗಿದವು ಪ್ರಿಯರೇ. ಯಾಕೆಂದರೆ ಹಿಂಸೆ ಪಡಿಸಿದಂತ ಕ್ರೈಸ್ತನು, ಬಾಧೆಗೆ ಒಳಪಡಿಸಿದಂತ ಕ್ರೈಸ್ತನು, ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತಹ ಕ್ರೈಸ್ತನು, ಶಿಲುಬೆಯಲ್ಲಿ ಮರಣಿಸಿದಂತ ಕ್ರೈಸ್ತನು ಮತ್ತೆ ಈತನು ಮೃತ್ಯುಂಜಯನಾಗಿ ಎದ್ದನು ಎಂಬುದಾಗಿ ಆತನಿಗೆ ಅರಿವಾಯ್ತು ಪ್ರೇರೆ. ಅದಕ್ಕೆ ಆತನು ಇವತ್ತು ನನಗೆ ಕಾಣಿಸಿಕೊಂಡನು, ಅದಕ್ಕೆ ಆತನು ನನ್ನ ಜೊತೆ ಇವತ್ತು ಮಾತನಾಡುತ್ತಿದ್ದಾನೆ. ಈ ಕ್ರಿಸ್ತನನ್ನ ನಾನು ಇಷ್ಟು ದಿನ ಹಿಂಸೆಗೆ ಒಳಪಡಿಸಿದ್ದು, ಈ ಕ್ರಿಸ್ತನ ವಿಷಯದಲ್ಲ ನಾನು ದೂಷಿಸಿ ಮಾತನಾಡಿದ್ದು, ಅನೇಕರನ್ನು ಹಿಂಸಿಸಿದ್ದು ಎಂಬುದಾಗಿ ಅದನ್ನು ಹೃದಯದಲ್ಲಿ ಪಶ್ಚಾತ್ತಾಪ ಪಟ್ಟು ನೊಂದುಕೊಂಡು ಮತ್ತೆ ಆತನ ಜೀವಿತವನ್ನು ಬದಲಾಯಿಸಿಕೊಂಡು ಕ್ರಿಸ್ತನಿಗಾಗಿ ಜೀವಿಸಬೇಕೆಂದು ಆತನು ನಿರ್ಣಯಿಸಿಕೊಂಡನು ಪ್ರೇರೆ. ನಿರ್ಣಯಿಸಿಕೊಂಡ ನಂತರ ಕ್ರಿಸ್ತನ ಮಾರ್ಗದಲ್ಲಿ ಆತನು ನಡೆಯಲಿಕ್ಕೆ ಅನೇಕ ಶ್ರಮಗಳು ಬಂದರೂ ಆತನು ಹಿಂಜರಿಯದೆ ಒಬ್ಬ ಮಹಾ ವ್ಯಕ್ತಿಯಾಗಿ ಆತನು ನಮಗೆ ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ಈ ಪೌಲರವರ ಕಾಲದಲ್ಲಿ ನೋಡುವಾಗ ಅಪೋಸ್ತಲರಿದ್ದಾರೆ, ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರದಲ್ಲಿ ನಿಪುಣನಾಗಿರ್ತಕ್ಕಂತಹ ಯೂದಾಯದವರು ಇದ್ದಾರೆ. ಆದ್ರೆ ಯಾಕೆ ಈ ಪೌಲರವರು ಯೇಸು ಕ್ರಿಸ್ತರನ್ನೇ ಮಾರ್ಗದರ್ಶಿಯಾಗಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನೋಡಿದ್ರೆ, ಆತನು ಲೇಖನಗಳನ್ನು ಪರಿಶೋಧಿಸಿ ನೋಡಿದಾಗ ಆ ಲೇಖನಗಳಲ್ಲಿ ಕ್ರಿಸ್ತನ ಕುರಿತಾಗಿ ಅದ್ಭುತವಾದಂತಹ ಸಾರಾಂಶವು ಆತನಿಗೆ ಸಿಕ್ಕಿದ ಪ್ರೇರೆ. ನಿಜವಾದ ರಕ್ಷಕನು ಯೇಸು ಕ್ರಿಸ್ತನ ಎಂಬುದಾಗಿ ಆತನಿಗೆ ಅರ್ಥವಾಯಿತು ಪ್ರೇರೆ. ಅಂದಿನಿಂದ ಆತನು ಯೇಸು ಕ್ರಿಸ್ತರನ್ನೇ ಹಿಂಬಾಲಿಸಲಿಕ್ಕೆ ಶುರು ಮಾಡಿದನು. ಯಾವ ರೀತಿ ಪೌಲರವರು ಕ್ರಿಸ್ತನನ್ನು ಹಿಂಬಾಲಿಸಿ ನಡೆದುಕೊಂಡಿದ್ದಾರೆ, ಯಾವ ರೀತಿ ಪೌಲರವರು ಕ್ರಿಸ್ತನನ್ನು ಹೋಲಿ ನಡೆದುಕೊಂಡಿದ್ದಾರೆ ಎಂಬುದಾಗಿ ನಾವು ವಚನದ ಮೂಲಕ ಒಮ್ಮೆ ನೋಡುವಾಗ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಥ್ಯಾಂಕ್ ಯು ಅಕ್ಕ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂದು ನನಗೆ ಕುತೂಹಲವಿದೆ ಎಂಬುದಾಗಿ ಪೌಲರವರು ಹೇಳ್ತಾ ಇದ್ದಾರೆ ಪ್ರೇರೆ. ಯಾವ ರೀತಿ ಕ್ರಿಸ್ತನ ಮಾರ್ಗದರ್ಶಿಯನ್ನು ಈತನ ಅನುಸರಿಸಿದ್ದಾನೆ, ಹೇಗೆ ಕ್ರಿಸ್ತನ ಗುಣಗಳು, ಕ್ರಿಸ್ತನ ವ್ಯಕ್ತಿತ್ವ ಈತನನ್ನು ಆಕರ್ಷಣೆಗೆ ಒಳಪಡಿಸಿದೆ ಎಂಬುದಾಗಿ ನೋಡುವುದಾದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಗೋಲ್ ಎನ್ನುವುದು ಇರುತ್ತೆ ಪ್ರಿಯರೇ. ನನಗೂ ನಿಮಗೂ ಪ್ರತಿಯೊಬ್ಬರಿಗೂ ಏನೋ ಒಂದು ಸಾಧಿಸಬೇಕು, ನಾನು ಸಾಯುವುದರೊಳಗಾಗಿ ಎನ್ನುವಂತ ಕೋರಿಕೆ ಇರುತ್ತೆ ಪ್ರಿಯರೇ. ಒಂದು IAS ಎಕ್ಸಾಮ್ ಬರೆಯೋರು IAS ಆಫೀಸರ್ ಆಗಬೇಕೆಂಬ ಕೋರಿಕೆ ಇರುತ್ತೆ ಪ್ರಿಯರೇ. ಅದೇ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನ್, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಎಂಬ ಒಂದು ಕೋರಿಕೆ ಇರುತ್ತೆ ಪ್ರಿಯರೇ. ಇನ್ನು ಕೆಲವರಿಗೆ ನಾನು ಅಮೆರಿಕ ಹೋಗಬೇಕು, ಅಲ್ಲಿ ಚೆನ್ನಾಗಿ ಒಳ್ಳೆ ಡಾಕ್ಟರ್ ಕೋರ್ಸ್ ಅನ್ನು ಮಾಡಿ ಬರಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು ಅನ್ನೋ ಕೋರಿಕೆ ಇರುತ್ತೆ ಪ್ರಿಯರೇ. ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂತ ಕೋರಿಕೆಗಳಿರುತ್ತೆ ಪ್ರಿಯರೇ. ಆದರೆ ಎಲ್ಲಾ ಕೋರಿಕೆಗಳು ನೋಡುವುದಾದ್ರೆ ಪರಲೋಕ ರಾಜ್ಯಕ್ಕೆ ಸೇರಿಸುತ್ತಾ ಎಂಬುದಾಗಿ ಆಲೋಚಿಸಿದರೆ ಖಂಡಿತ ಯಾವು ಸಹ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುವುದಿಲ್ಲ ಪ್ರೇರೆ. ಇವೆಲ್ಲವೂ ಕೇವಲ ಹೊಟ್ಟೆಗಾಗಿ, ಬಟ್ಟೆಗಾಗಿ, ಈ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳುವುದಕ್ಕಾಗಿ, ಈ ಶರೀರವನ್ನು ಬಳಸಿ, ಈ ಶರೀರಕ್ಕೋಸ್ಕರ ಅಷ್ಟೇ ಬಿಟ್ರೆ ಯಾವೂ ಸಹ ತಂದೆಯ ಬಳಿಗೆ ನಮ್ಮನ್ನು ಸೇರಿಸುವುದಿಲ್ಲ. ಕ್ರಿಸ್ತನಿಗೂ ನಮಗೂ ಇರುವಂತ ಸಂಬಂಧವನ್ನು ಅವುಗಳು ಖಂಡಿತವಾಗಿ ತಿಳಿಸುವುದಿಲ್ಲ. ಆದರೆ ಮನುಷ್ಯರೆಲ್ಲ ಇವುಗಳು ಕ್ರಿಸ್ತನ ಬಳಿ ನಮ್ಮನ್ನು ಸೇರಿಸುವುದಿಲ್ಲ ಎಂದು ಗೊತ್ತಿದ್ದರೂ ಸಹ
ತಾತ್ಕಾಲಿಕವಾಗಿರ್ತಕ್ಕಂಥ ಈ ಜೀವಿತಕ್ಕೋಸ್ಕರ ಅವುಗಳಿಗೋಸ್ಕರ ಎಷ್ಟು ದೂರವಾಗಾದ್ರೂ ಹೋಗ್ತಾ ಇರ್ತಾರೆ ಪ್ರೇಯರ್. ಯಾರನ್ನು ಬೇಕಾದ್ರೂ ಸಾಯಿಸ್ಬಿಡ್ತಾರೆ. ಎಷ್ಟು ಅವಮಾನಕ್ಕೆ ಬೇಕಾದ್ರೂ ಒಳಪಡ್ತಾರೆ, ಏನೋ ಒಂದು ಗಳಿಸಬೇಕೆಂದು ಆಲೋಚನೆಯಿಂದ ಪ್ರೇಯರ್. ಆದರೆ ಇಲ್ಲಿ ಪೌಲರವರನ್ನು ನೋಡಿದರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಈತನು ಸಹ ಸರಿಸಮಾನನಾಗಬೇಕೆಂದು ಆಸೆ ಪಡ್ತಾ ಇದ್ದೇನೆ ಪ್ರೇರೆ. ಕ್ರಿಸ್ತನಂತೆ ನಾನು ಸಹ ಪುನರುತ್ಥಾನವನ್ನು ಹೊಂದಿಕೊಳ್ಳಬೇಕು. ಯಾಕೆಂದರೆ ಪುನರುತ್ಥಾನವಾದ ಮೇಲೆ ನನಗೆ ಪರಲೋಕ ರಾಜ್ಯ ಇದೆ ಎಂದು ಈತನಿಗೆ ಗೊತ್ತು ಪ್ರಿಯರೇ. ಮಹಾಪದವಿ ಇದೆ ಎಂದು ಈತನಿಗೆ ಗೊತ್ತು ಪ್ರಿಯರೇ. ನಶಿಸದ ಲೋಕಕ್ಕೆ ನಾನು ಹೋಗುತ್ತೇನೆ ಎಂದು, ತಂದೆಯ ಬಳಿ ನಾನು ಸಂತೋಷವಾಗಿ ಪ್ರತಿದಿನವೂ ಇರುತ್ತೇನೆ ಎಂದು ಈತನಿಗೆ ಅರ್ಥವಾಯಿತು ಪ್ರಿಯರೇ. ಅದಕ್ಕೆ ಈತನು ಹೇಳ್ತಾ ಇದ್ದಾರೆ, ಆತನ ಮರಣದಲ್ಲಿಯೂ ಸಹ ಸರಿಸಮನಾಗಬೇಕೆಂದು ಕುತೂಹಲ ಅಂತೆ ಪ್ರೇರೆ. ಯಾರಿಗೆ ಈ ತರ ಕುತೂಹಲ ಇರುತ್ತೆ ಪ್ರೇರೆ? ಮರಣವನ್ನು ಹೊಂದಿಕೊಳ್ಳುವಷ್ಟು ಕುತೂಹಲ ಯಾರಿಗಿರುತ್ತೆ ಪ್ರೇರೆ? ನಮಗೇನಾದರೂ ಕಾಯಿಲೆ ಬಂದರೆ, ಇಲ್ಲ ಡೆಂಗ್ಯೂ ಫೀವರ್ ಆಗಿರ್ಬೋದು, ಜಸ್ಟ್ ಟೈಫಾಯ್ಡ್ ಫೀವರ್ ಬಂದ್ರು ಸಹ ನಾನು ಎಲ್ಲಿ ಮರಣಿಸುತ್ತೇನೋ ಎನ್ನುವ ಭಯಕ್ಕೆ ನಾವು ಒದ್ದಾಡ್ತಾ ಇರ್ತೀವಿ ಪ್ರೇರೆ. ಪ್ರಾರ್ಥನೆಗಳನ್ನು ಮಾಡಿಸಿಕೊಳ್ತೀವಿ, ಪ್ರತಿದಿನ ಆಸ್ಪತ್ರೆಗೆ ಹೋಗುತ್ತೇವೆ. ಚಳಿಗೆ ನಾವು ಬಿಡದಂತೆ ನಾವು ಪ್ರತಿದಿನವೂ ನಮ್ಮನ್ನು ನಾವು ಎಷ್ಟೋ ಸುರಕ್ಷಿತವಾಗಿ ಕಾಪಾಡಿಕೊಳ್ತೀವಿ ಪ್ರೇರೆ. ಯಾಕೆ? ಮರಣ ಎಂದರೆ ಭಯ ಪ್ರೇರೆ. ಆದರೆ ಪೌಲರವರು ಹೇಳ್ತಾ ಇದ್ದಾರೆ, ಕ್ರಿಸ್ತನ ಮರಣದಲ್ಲಿಯೂ ಸಹ ಇವರು ಪಾಲುಗಾರರಾಗುವಷ್ಟು ಮಟ್ಟಿಗೆ ಈತನಿಗೆ ಕುತೂಹಲ ಇತ್ತಂತೆ ಪ್ರೇರೆ. ಆತನ ಶರೀರವು ಎಷ್ಟೇ ಕಷ್ಟಕ್ಕೆ ಒಳಪಟ್ಟರೂ ಪರವಾಗಿಲ್ಲ, ಈ ಶರೀರವು ಕಳೆದು ಹೋದ ಮೇಲೆ ಈ ಶರೀರದಲ್ಲಿರುವಂತಹ ಆತ್ಮವು ಪರಲೋಕ ರಾಜ್ಯ ಸೇರಬೇಕು ಎನ್ನುವ ಕುತೂಹಲದಿಂದ ಕಷ್ಟಗಳು ಬಂದರೂ ಸರಿ, ನಷ್ಟಗಳು ಬಂದರೂ ಸಹಿ, ಅವಮಾನಗಳು ಬಂದರೂ ಸಹಿ, ಎಂದರೂ ನಾನು ಪರಲೋಕ ರಾಜ್ಯಕ್ಕೆ ಸೇರಬೇಕು, ನಾನು ಕ್ರಿಸ್ತನನ್ನು ಬಿಡುವುದಿಲ್ಲ ಎಂಬುದಾಗಿ ಆತನು ಅದ್ಭುತವಾದ ರೀತಿಯಲ್ಲಿ ಆತನ ನಡತೆ ಗುಣಗಳಲ್ಲಿ ನಾವು ಪೌಲವರ ಕುರಿತಾಗಿ ಲೋಕದಲ್ಲಿ ಆ ವಚನಗಳನ್ನು ನಾವು ನೋಡ್ತೀವಿ ಪ್ರೇರೆ. ಕ್ರಿಸ್ತನನ್ನು ಆಕರ್ಷಣೆ ಮಾಡಿದಂಥದ್ದು ಏನಿರಬಹುದು ಪೌಲರವರಲ್ಲಿ ಎಂಬುದಾಗಿ ನೋಡುವಾಗ, ಒಬ್ಬ ಮಗನು ತಂದೆಗೋಸ್ಕರ ಪಡುವಂತಹ ವೇದನೆ ಪ್ರೇರೆ ಆತನಿಗೆ ಕ್ರೈಸ್ತನಲ್ಲಿ ಕಾಣಿಸಿಕೊಳ್ಳುತ್ತೇವೆ ಪ್ರೇರೆ. ಆ ಆ ಮಗನು ಹೇಗೆ ತಂದೆಯ ವಿಷಯದಲ್ಲಿ ವೇದನೆಗೆ ಒಳಗಾದನೆಂಬುದಾಗಿ ನೋಡುವುದಾದ್ರೆ, ಆ ತಂದೆಯಾದ ದೇವರು ನಮ್ಮ ವಿಷಯದಲ್ಲಿ ವೇದನೆ ಪಡುತ್ತಿದ್ದಾನೆ ಪ್ರೇರೆ. ಕಷ್ಟ ದುಃಖವನ್ನು ಅನುಭವಿಸುತ್ತಿದ್ದಾನೆ. ನನ್ನ ಮಕ್ಕಳು ತಿರುಗಿ ನನ್ನ ಬಳಿಗೆ ಬಾರದೆ ಹೋಗುತ್ತಿದ್ದಾರೆ ಎಂದು ಅದನ್ನು ಗಮನಿಸಿದಂತ ಯೇಸು ಕ್ರಿಸ್ತರು ನಮ್ಮನ್ನು ತಂದೆಯ ಬಳಿಗೆ ಒಪ್ಪಿಸಬೇಕು, ನಮ್ಮನ್ನು ತಂದೆಗೆ ಕಾಣಿಕೆಯಾಗಿ ಕೊಡಬೇಕು, ನನ್ನ ತಂದೆ ಸಂತೋಷಗೊಳ್ಳುತ್ತಾರೆ. ಅದಕ್ಕಾಗಿ ನಾನು ಎಷ್ಟೇ ಕಷ್ಟ ಬಂದರೂ ಈ ಶರೀರದಲ್ಲಿ ನಾನು ಅದನ್ನು ಸಹಿಸಿಕೊಳ್ಳಬೇಕು. ನನ್ನ ಮೂಲಕ ನನ್ನ ಮಕ್ಕಳ ತಂದೆಯ ಬಳಿಗೆ ಮಕ್ಕಳನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕೆಂದು ಯೇಸು ಕ್ರಿಸ್ತರು ಶರೀರದಲ್ಲಿ ಪಟ್ಟಂತ ಬಾಧೆಗಳನ್ನು ನಾವು ಒಮ್ಮೆ ಆಲೋಚಿಸಿ ನೋಡಿಕೊಳ್ಳೋಣ ಪ್ರೇರೆ. ಇದನ್ನು ಗಮನಿಸಿದಂತ ಪೌಲರವರು ಆತನಿಗೆ ಕಾಣಿಸಿದ್ದು ಕ್ರಿಸ್ತನ ವಿಧೇಯತೆ ಪ್ರೇರೆ. ತಂದೆಗೆ ಹೇಗೆ ವಿಧೇಯನಾದನು ಮಗನು ಎಂಬುವಂತಹ ಗುಣವು ಆತನನ್ನು ಆಕರ್ಷಿಸಿತು ಪ್ರೇರೆ. ತಂದೆಯ ವೇದನೆಯನ್ನು ಅರ್ಥ ಮಾಡಿಕೊಂಡಂತಹ ಮಗನು ಹೇಗೆ ಶ್ರಮೆಗಳನ್ನು ಅನುಭವಿಸಿದನು ಎಂಬುದು ಪೌಲರವರನ್ನು ಆಕರ್ಷಿಸಿತು ಪ್ರೇರೆ. ಆ ಆಕರ್ಷಣೆಯಿಂದ ಅವರು ಏನ್ ಮಾಡಿದರು? ಮರಣವನ್ನು ಸಹ ಅನುಭವಿಸಲಿಕ್ಕೆ ಸಿದ್ಧರಾದರು. ಆ ಮಾತನ್ನು ಸಹ ನಾವು ಒಂದು ಸಾರಿ ವಾಕ್ಯದ ಮುಖಾಂತರ ನೋಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಇವರು ಹೇಗೆ ಜೀವಿಸಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಯೇಸುವಿನ ಮರಣ ಅವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತಿದೆ. ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಯೇಸುವಿನ ಮರಣಾವಸ್ಥೆಯನ್ನು ಅವರು ಶರೀರದಲ್ಲಿ ಅನುಭವಿಸಿ ತಿರುಗಾಡ್ತಾ ಇದೆ ಅಂತೆ ಪ್ರಿಯರೇ. ನಾವ್ ಯಾರಾದ್ರೂ ಹಾಗೆ ಜೀವಿಸಲಿಕ್ಕೆ ಇಷ್ಟ ಪಡ್ತೀವ? ಕೇವಲ ನಮ್ಮ ತಂದೆ ತಾಯಿಗಳಿಗೆ ನಾವು ಕಷ್ಟ ಬಂದ್ರೆ ಅವರ ಕಷ್ಟದಲ್ಲಿ ಪಾಲುಗಾರರಾಗೋದಕ್ಕೆ ಇಷ್ಟ ಪಡೋದಿಲ್ಲ ಪ್ರೇರೆ. ಒಂದು ವೇಳೆ ಯಾರಿಗಾದರೂ ಸಮಸ್ಯೆಗಳು ಉಂಟಾದಾಗ ಆ ಸಮಸ್ಯೆಗಳು ನಮಗೂ ಸಹ ಸಮಸ್ಯೆಯಾಗಿ ಕಾಣುತ್ತೆ ಎಂದರೆ ನಾವು ಎದುರ್ಕೊಂಡು ಅವರ ಸಮಸ್ಯೆಯಲ್ಲಿ ಪಾಲುಗಾರರಾಗೋದಕ್ಕೆ ಇಷ್ಟ ಪಡೋದಿಲ್ಲ ಪ್ರೇರೆ. ಆದರೆ ಇಲ್ಲಿ ಪೌಲರವರು ಹೇಳ್ತಾ ಇದ್ದಾರೆ,
ಕ್ರಿಸ್ತನ ಮರಣಾವಸ್ಥೆಯನ್ನು ಇವರು ಪ್ರತಿದಿನವೂ ಅನುಭವಿಸುತ್ತಾ ತಿರುಗಾಡಿದರಂತೆ. ಹೇಗೆ ಇವರು ಪ್ರತಿದಿನವೂ ಅನುಭವಿಸುತ್ತಾ ತಿರುಗಾಡಿದರು ಎಂಬುದಾಗಿ ಮುಂದಿನ ವಚನಗಳಲ್ಲಿ ನಾವು ತಿಳ್ಕೊಳ್ಳೋಣ ಪ್ರೇರೆ. ಅದಕ್ಕೆ ಮುಂಚೆ ಕ್ರಿಸ್ತನ ಮರಣಾವಸ್ಥೆ ಹೇಗಿತ್ತು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಕಾಲಿಗೆ ಒಂದು ಸಾರಿ ಮುಳ್ಳು ತಗಲಿದರೆ ಆ ಮುಳ್ಳಿನ ನೋವಿಗೆ ಕಾಲು ಊತ ಬಂದು ಕಾಲು ಕೆಳಗಡೆ ಸಹ ಇಡಲಿಕ್ಕೆ ಆಗೋದಿಲ್ಲ ಪ್ರೇರೆ. ಅಷ್ಟೊಂದು ನೋವು ಆ ಕಾಲಿನಲ್ಲಿ ಬಂದು ಆ ಕಾಲೆಲ್ಲ ಊತ ಬಂದು ಆ ಕಾಲಿಗೆ ನೋವು ಅನ್ನೋದು ಕಾಣಿಸಿಕೊಳ್ಳುತ್ತೆ ಪ್ರೇರೆ. ಬರೀ ಮುಳ್ಳು ಚುಚ್ಚಿಕೊಂಡ ಮಾತ್ರಕ್ಕೆ ನಮ್ಮ ಕಾಲಿಗೆ ಎಷ್ಟೊಂದು ನೋವು ಬಂದ್ರೆ ಯೇಸು ಕ್ರಿಸ್ತರನ್ನೊಮ್ಮೆ ಸಾರಿ ಆಲೋಚನೆ ಮಾಡಿ ಪ್ರೇರೆ. ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಊಹಿಸಿಕೊಳ್ಳಿರಿ ಪ್ರೇರೆ. ಆತನ ತಲೆಗೆ ಮುಳ್ಳು ಕಿರೀಟವನ್ನು ಇಟ್ಟರು ಪ್ರೇರೆ. ಮೆದುಳು ಪ್ರೇರೆ, ಎಷ್ಟು ಸೂಕ್ಷ್ಮ ಪ್ರೇರೆ. ಆ ತಲೆಗೆ ಮುಳ್ಳು ಕಿರೀಟವನ್ನು ಇಟ್ಟು ಆತನ ಹೆಗಲ ಮೇಲೆ ಶಿಲುಬೆಯ ಭಾರವನ್ನು ಹೊತ್ತಾಗ ಆ ಶಿಲುಬೆ ಒಮ್ಮೆ ಹೋಗಿ ತಲೆಗೆ ಹೀಗೆ ತಾಕಿದಾಗ ಅದು ಆ ನೋವನ್ನುವುದು ಹೇಗೆ ಕಾಣಿಸಿಕೊಂಡಿರಬಹುದು ಪ್ರೇರೆ. ಆ ನೋವಿಗೆ ಯೇಸು ಕ್ರಿಸ್ತರು ಹೇಗೆ ಸಹಿಸಿಕೊಂಡಿರಬಹುದು ಪ್ರೇರೆ. ಒಂದು ಕೈಗೆ ಗಾಯವಾದ್ರೆ ಇನ್ನೊಂದು ಕೈ ಸಹಕರಿಸುತ್ತೆ ಪ್ರೇರೆ. ಯಾಕೆಂದ್ರೆ ಆ ಕೈಗೆ ಗಾಯ ಆಗುತ್ತಿದೆ ಎಂಬುದಾಗಿ ಅದು ಮುಟ್ಟಿ ನೋಡಿಕೊಳ್ಳುವುದಾಗಿರಬಹುದು, ಯಾವುದೋ ಒಂದು ರೂಪದಲ್ಲಿ ಅದು ಸಹಕರಿಸುತ್ತೆ ಪ್ರೇರೆ. ಆದ್ರೆ ಯೇಸು ಕ್ರಿಸ್ತರ ಪರಿಸ್ಥಿತಿ ಹೇಗಿತ್ತು ಎಂಬುದಾಗಿ ನೋಡಿದ್ರೆ, ಆತನ ಶ್ರಮೆಗಳು ಹೇಗಿತ್ತು ನಮಗಾಗಿ ಎಂಬುದಾಗಿ ನೋಡುವುದಾದ್ರೆ, ಆತನಿಗೆ ತಲೆಗೆ ಮುಳ್ಳು ಕಿರೀಟವು ಚುಚ್ಚಿಕೊಂಡು ಆ ರಕ್ತವು ಬರುತ್ತಿದ್ದರು. ಆ ನೋವನ್ನು ಸಹಿಸಿಕೊಳ್ಳುವಕ್ಕೂ ಸಹ ಆಗದ ಸ್ಥಿತಿಯಲ್ಲಿ ಆತನಿಗೆ ಹೆಗಲ ಮೇಲೆ ಇನ್ನೊಂದು ಭಾರವನ್ನು ಹೊರಿಸಿದ್ದಾರೆ, ಶಿಲುಬೆಯ ಭಾರವನ್ನು. ಆ ಭಾರವು ಹೋಗಿ ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತ ಸಮಯದಲ್ಲಿ ಆ ಶಿಲುಬೆಯು ಆತನ ತಲೆಗೆ ತಾಕಿದಾಗ ಅದು ಅಲ್ಲಿ ನೋವು ಬರುತ್ತೆ, ಇಲ್ಲಿ ಎತ್ತುಕೊಳ್ಳೋಕ ಆಗಲ್ಲ. ಅಷ್ಟರೊಳಗಡೆ ಆತನನ್ನ ಏನ್ ಮಾಡಿದರೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ, ಶರೀರವೆಲ್ಲ ಗಾಯಪಡಿಸುತ್ತಿದ್ದಾರೆ. ಶರೀರದಲ್ಲಿ ಎಲ್ಲೂ ಸಹ ಸ್ಥಳವಿಲ್ಲದ ಹಾಗೆ ಆತನಿಗೆ ರಕ್ತವು ಸುರಿಯುತ್ತಿದೆ, ಗಾಯಗಳಾಗಿದ್ದೇವೆ. ಉಪವಾಸದಲ್ಲಿಯೂ ಸಹ ಕ್ರೈಸ್ತನು ಇರುವುದು ನಾವು ನೋಡ್ತೇವೆ. ಅಂತಹ ಮರಣಾವಸ್ಥೆಯನ್ನು ಕಂಡಂತಹ ಈ ಪೌಲರವರು, ನಾನು ಸಹ ಕ್ರಿಸ್ತನ ಹಾಗೆ ಮರಣಾವಸ್ಥೆಯನ್ನು ಅನುಭವಿಸುತ್ತಾ ಇದ್ದೇನೆ ಪ್ರತಿದಿನವೂ ಎಂಬುದಾಗಿ ಪೌಲರವರು ಹೇಳುತ್ತಾ ಇದ್ದಾರೆ ಪ್ರೇರೆ. ಪೌಲವರ ಸೇವೆಯನ್ನು ನಾವು ನೋಡುವಾಗ ಆತನಿಗೆ ಭಯಂಕರವಾದ ಚಳಿ ಹೇಟಗಳು, ಚಾಟಿಯ ಹೊಡೆತಗಳು, ಆತನ ಸೆರೆಮನೆಯಲ್ಲಿ ಹಾಕಿರುವುದು, ಕಲ್ಲುಗಳಿಂದ ಆತನನ್ನು ಎಸೆದು ಹೊಡೆದಿರುವುದು, ಭಯಂಕರವಾಗಿ ಆತನನ್ನು ಸತ್ತು ಹೋಗುವಂತ ಮಟ್ಟಿಗೆ ಆತನನ್ನು ಹೊಡೆದರು ಎಂಬುದಾಗಿ ನಾವು ಲೇಖನಗಳಲ್ಲಿ ನಾವು ತಿಳ್ಕೊಳ್ತೀವಿ ಪ್ರೇರೆ. ಇಂತಹ ಶ್ರಮೆಗಳು ಪೌಲರವರನ್ನು ಆಕರ್ಷಿಸುತ್ತಾ, ಇಂತಹ ಶ್ರಮೆಗಳು ಅನುಭವಿಸಿದ ಕ್ರಿಸ್ತನನ್ನು ಪೌಲರವರು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡ್ರ, ಇಂತಹದ್ದು ಯಾರಾದ್ರೂ ಇಷ್ಟಪಡ್ತಾರ ಭೂಮಿಯ ಮೇಲೆ ಎಂಬುದಾಗಿ ನೋಡುವುದಾದರೆ ವಿಚಿತ್ರ ಅಲ್ವಾ ಪ್ರೇರೆ. ಎಷ್ಟು ಅದ್ಭುತವಾಗಿ ಪೌಲರವರು ಕ್ರೈಸ್ತನನ್ನ ಹಿಂಬಾಲಿಸಿದ್ದಾರೆ. ಕ್ರಿಸ್ತನ ಶ್ರಮೆಗಳನ್ನು ನಾನು ಸಹ ಅನುಭವಿಸಲಿಕ್ಕೆ ಸಿದ್ಧನಿದ್ದೇನೆ ಎಂಬುದಾಗಿ ನೋಡಿದ್ರೆ, ಕ್ರಿಸ್ತನ ಅಷ್ಟೊಂದು ಅದ್ಭುತವಾಗಿ ಪೌಲರವರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಪ್ರೇರೆ. ಆತನ ಗುಣಗಳು, ಆತನ ಶ್ರಮೆಗಳು, ಆತನ ವ್ಯಕ್ತಿತ್ವ, ಆತನಲ್ಲಿ ಇರ್ತಕ್ಕಂಥ ವಿಧೇಯತ್ವ ಆ ಪೌಲರವರಿಗೆ ಸ್ಫೂರ್ತಿಯಾಗಿ ಬದಲಾಯಿತೆಂಬುದಾಗಿ ನಾವು ನೋಡ್ತೀವಿ ಪ್ರೇರೆ. ಹೇಗೆ ಕ್ರಿಸ್ತನು ಶ್ರಮೆಗಳನ್ನು ಅನುಭವಿಸಿದನು ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 27ರಿಂದ 29 ವಚನಗಳನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 27ರಿಂದ 29 ವಚನಗಳು. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಹೊಲಿಗೆಯನ್ನು ಹೊದಿಸಿ ಮುಳ್ಳುಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಕ್ರಿಸ್ತನು ಹೇಗೆ ಶ್ರಮೆಗಳನ್ನು ಅನುಭವಿಸಿದನು ಎಂಬುದಾಗಿ ವಚನಗಳು ಪ್ರೇರೆ. ಬೆತ್ತದ ಹೊಡೆತಗಳು, ಚಡಿಯ ಹೊಡೆತಗಳು, ಆತನನ್ನು ಹಿಯಾಳಿಸಿ ಆತನಿಗೆ ನಮಸ್ಕರಿಸಿದ್ದು, ಆತನಿಗಿನ್ನು ಹಿಯಾಳಿಸಿ ಆತನಿಗೆ ಕೆಂಪು ಹೊಲಿಯನ್ನು ಹೊರಿಸಿದ್ದು, ಭಯಂಕರವಾದ ವೇದನೆ ಕ್ರೈಸ್ತನು
ಪಟ್ಟಿದ್ದಾರೆ ಪ್ರೇರೆ. ಅಂತ ಕ್ರೈಸ್ತನ ವೇದನೆಯನ್ನು ಇದುವರೆಗೂ ಭೂಮಿಯ ಮೇಲೆ ಮನುಷ್ಯರಿಗೋಸ್ಕರ, ಮಾನವನಿಗೋಸ್ಕರ ಯಾವ ದೇವರುಗಳಾದರೂ ಪಟ್ಟಿದ್ದಾರಾ ಎಂಬುದಾಗಿ ಚರಿತ್ರೆಯಲ್ಲಿ ನೋಡಿದರೆ ಯಾವ ದೇವರುಗಳು ನಮಗೆ ಕಾಣಿಸುವುದಿಲ್ಲ. ಕ್ರಿಸ್ತನು ಮಾತ್ರವೇ ನಮಗೆ ಕಾಣಿಸಿಕೊಳ್ತಾರೆ. ಅಂತ ಕ್ರಿಸ್ತನನ್ನು ಮರೆತು ಬಿಟ್ಟಂತ ಮನುಷ್ಯರು ಈ ಒಂದು ದಿನದಲ್ಲಿ ಕ್ರಿಸ್ತನು ಬಂದರೂ ಸಹ ಆತನನ್ನು ನೆನೆಸಿಕೊಳ್ಳದೆ, ಆತನ ಶ್ರಮೆಗಳನ್ನು ಮನದಟ್ಟು ಮಾಡಿಕೊಳ್ಳದೆ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಪಾಪಗಳ ಮೇಲೆ ಪಾಪಗಳು ಮಾಡ್ತಾನೆ ಇದ್ದಾರೆ ಪ್ರೇರೆ. ಒಂದು ಮೂವಿಯನ್ನು ನೋಡಿದಾಗ ಒಂದು ಕಷ್ಟದಲ್ಲಿ, ದುಃಖದಲ್ಲಿ ಇರ್ತಕ್ಕಂತ ಮೂವಿಗಳನ್ನು, ತಂದೆ ತಾಯಿ ಇಲ್ಲದಂತ ಮಕ್ಕಳು, ಆ ಮಕ್ಕಳು ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ಎಷ್ಟು ಅವಮಾನಕ್ಕೆ ಒಳಗಾಗ್ತಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ, ಊಟ ಇಲ್ಲದೆ, ವಸ್ತ್ರವಿಲ್ಲದೆ, ಮನೆ ಇಲ್ಲದೆ, ಮಲಗಿಕೊಳ್ಳಲಿಕ್ಕೆ ಸ್ಥಳವಿಲ್ಲದೆ ಪಟ್ಟಂತ ಕಷ್ಟಗಳು. ಇಂತಹ ಒಂದು ಮೂವಿಯನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಸ್ಕೂಲಲ್ಲಿ ನಮ್ಗೆ ತೋರಿಸುತ್ತಿದ್ದರು ಪ್ರೇರೆ. ಅಂತ ಮೂವಿ ನೋಡ್ತಾನೆ ಕಣ್ಣ ತುಂಬಾ ನೀರು ಬಂದು ಅವರನ್ನು ನೋಡಿ ನಾವು ಕಣ್ಣೀರನ್ನು ಹಾಕಿಕೊಂಡು ಗೋಳಾಡಿ ಅಳುತ್ತಿದ್ದೇವೆ ಪ್ರೇರೆ. ಅಂದ್ರೆ ಆ ಮೂವಿ ಅದು ಜಸ್ಟ್ ನಟನೆಗೋಸ್ಕರ ತೆಗೆದಂತಹ ಮೂವಿ. ಅಂತಹ ಸಿನಿಮಾವನ್ನೇ ನೋಡಿ ನಾವು ಅಳ್ತಾ ಇದ್ದೀವಿ ಅಂತಂದ್ರೆ ಯೇಸು ಕ್ರಿಸ್ತರ ಜೀವನ ನಿಜ ಜೀವನ ಪ್ರೇರೆ. ಅದು ನಟನೆ ಅಲ್ಲ ಪ್ರೇರೆ, ಅದು ಮೂವಿ ಅಲ್ಲ ಪ್ರೇರೆ. ಅದು ಪಾಪವನ್ನು ತೊಳೆಯೋದಕ್ಕೋಸ್ಕರ, ಮನುಷ್ಯರ ಪಾಪವನ್ನು ತೊಳೆಯೋದಕ್ಕೋಸ್ಕರ, ಮನುಷ್ಯರನ್ನು ವಿಧೇಯರನ್ನಾಗಿ ಮಾಡೋದಕ್ಕೋಸ್ಕರ, ಮನುಷ್ಯರನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ, ಮನುಷ್ಯರನ್ನು ತಂದೆಯ ಬಳಿಗೆ ಸೇರಿಸಬೇಕೆನ್ನುವ ಉದ್ದೇಶದಿಂದ, ತಂದೆಯಾದ ದೇವರ ಬಳಿಗೆ ಸೇರಿಸಬೇಕೆಂದು ಯೇಸು ಕ್ರಿಸ್ತರು ತನ್ನ ಶರೀರದಲ್ಲಿ ಪಟ್ಟಂತ ಶ್ರಮೆಗಳು ಪ್ರೇರೆ. ಈ ಶ್ರಮೆಗಳನ್ನು ನಾವು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರು ಬರುವುದಲ್ಲ. ನಾವು ಫಸ್ಟ್ ದೇವರಿಗಾಗಿ ಬದಲಾಗಬೇಕು, ದೇವರಂತೆ ನಾವು ಸಹ ಬದುಕಬೇಕು. ಯೇಸು ಕ್ರಿಸ್ತರು ಹೇಗೆ ಪರಿಶುದ್ಧರಾಗಿ ಜೀವಿಸಿದರೋ ನಾವು ಸಹ ಹಾಗೆ ಪರಿಶುದ್ಧರಾಗಿ ಜೀವಿಸಬೇಕೆಂದು ಪ್ರತಿಯೊಬ್ಬ ಮನುಷ್ಯರು ಸಹ ನಮ್ಮ ಜೀವಿತಗಳಲ್ಲಿ ನಾವು ನಿರ್ಣಯಿಸಿಕೊಳ್ಳಬೇಕು. ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಮನೆ ಮೇಲೆ ಸ್ಟಾರ್ಗಳನ್ನು ಕಟ್ಟುವುದು, ಮನೆ ಮೇಲೆ ಬಣ್ಣಗಳನ್ನು ಬಳಿಯುವುದು, ಹಬ್ಬಗಳನ್ನು ಮಾಡಿಕೊಳ್ಳುವುದು, ಎಲ್ಲರಿಗೂ ವಿಧ ವಿಧವಾದ ಆಹಾರಗಳನ್ನು ಬಡಿಸುವುದು, ಎಲ್ಲಾ ಬಂಧು ಬಾಂಧವರನ್ನು ಕರೆಸುವುದು, ಇದೇ ಕ್ರೈಸ್ತನು ನಮಗೋಸ್ಕರ ಹುಟ್ಟಿದನು, ಆತನು ಹುಟ್ಟಿದ ಕಾರಣ ನಾವು ಸಂಭ್ರಮಿಸೋಣ ಎಂದು ಅನೇಕ ಜನರು ಮೈಮರೆತು ಈ ಒಂದು ದಿನದಲ್ಲಿ ದೈವ ಸೇವಕರೇ ಮನುಷ್ಯರನ್ನು, ಆ ವಿಶ್ವಾಸಿಗಳನ್ನು ದಾರಿ ತಪ್ಪಿಸಿ ಪಾಪ ನಡೀತಿದ್ದಾರೆ ಪ್ರೇರ. ಆದ್ರೆ ಈ ಸತ್ಯಾಂಶವು ನಮಗೆ ದೇವರ ಮೂಲಕ ತಿಳಿಸಪಟ್ಟಿದೆ ಅಂದ್ರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು ಪ್ರೇರೆ. ಕ್ರಿಸ್ತನು ಹುಟ್ಟಿದ್ದೇ ಮರಣಿಸುವುದಕ್ಕೋಸ್ಕರ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು ಪ್ರೇರೆ. ಕ್ರಿಸ್ತನು ಹುಟ್ಟಿದ್ದೇ ಬಾಧೆಗಳನ್ನು, ಶ್ರಮೆಗಳನ್ನು ಮನುಷ್ಯರಿಗೋಸ್ಕರ ಅನುಭವಿಸಲಿಕ್ಕೆ, ಆತನು ನಿಂದೆಗಳನ್ನು ಅನುಭವಿಸಲಿಕ್ಕೆ, ಆತನು ಮತ್ತೆ ಮರಣಿಸಿ ಮತ್ತೆ ಪುನರುತ್ಥಾನನಾಗಲಿಕ್ಕೆ ಆತನು ಈ ಲೋಕಕ್ಕೆ ಬಂದನೆ ಎಂಬುದಾಗಿ ನಾವು ಸಹ ತಿಳ್ಕೊಳ್ಳಬೇಕು ಪ್ರೇರೆ. ಕ್ರಿಸ್ತನಂತೆ ಮನುಷ್ಯರು ಯಾರಾದರೂ ಒಂದು ವೇಳೆ ಶ್ರಮೆಗಳನ್ನು ಶರೀರದಲ್ಲಿ ಅನುಭವಿಸದೆ ಹೋದರೆ ನಮಗೆ ಪರಲೋಕ ರಾಜ್ಯ ಇಲ್ಲ ಪ್ರೇರೆ. ಕ್ರಿಸ್ತನು ಶ್ರಮೆಗಳನ್ನು ಅನುಭವಿಸಿದನು, ಅದನ್ನು ಪುನರುತ್ಥಾನ ಹೊಂದಿ ಪರಲೋಕ ಸೇರಿದನು. ನಾವು ಸಹ ಶರೀರದಲ್ಲಿ ಶ್ರಮೆಗಳನ್ನು ಅನುಭವಿಸಿದರೆ ಮಾತ್ರವೇ ನಮಗೆ ಪರಲೋಕ ರಾಜ್ಯ ಇದೆ ಪ್ರೇರೆ. ಒಂದು ವೇಳೆ ನಮಗೆ ಶ್ರಮೆಗಳು ಬೇಡ ಎಂಬುದಾಗಿ ನಾವು ಸುಖ ಸಂತೋಷಗಳ ಕಡೆ ಕಣ್ಣೆತ್ತಿ ನೋಡಿ ಸುಖಗಳನ್ನೇ ನಾವು ಪ್ರತಿದಿನವೂ ಪಡುತ್ತಾ ಕ್ರಿಸ್ತನು ನಮಗಾಗಿ ಯಾಕೆ ಬಂದನು ಎಂಬುದನ್ನು ಮರೆತು ಜೀವಿಸಿದರೆ ನಮಗೆ ಖಂಡಿತ ಅಗ್ನಿ, ಬೆಂಕಿ, ಕೊಂಡ ಇದೆ ಎಂಬುದಾಗಿ ನಮಗೆ ವಾಕ್ಯಗಳ ಮೂಲಕ ಎಚ್ಚರಿಸ್ತಾ ಇರುತ್ತಾರೆ. ಅದೇ ರೀತಿಯಾಗಿ ಪೌಲ ಸುವಾರ್ತೆ ಅನೇಕ ಜನರಿಗೆ ಕ್ರಿಸ್ತನ ಮರಣವು ಹೇಗೆ ಆಯಿತು ಎಂಬುದಾಗಿ ಆತನ ವಚನಗಳಲ್ಲಿ ನಮಗೆ ಪೌಲರವರ ಸುವಾರ್ತೆಯಲ್ಲಿ ನಮಗೆ ಕಾಣ ಬರುತ್ತೆ ಪ್ರಿಯರೇ. ಅನೇಕ ಸಾರಿ ಆತನು ಸುವಾರ್ತೆ ಸಾರಿದಾಗ, ಪೌಲರವರ ಪತ್ರಿಕೆಗಳನ್ನು ನೋಡಿದಾಗ ಆತನ ಪತ್ರಿಕೆಗಳಲ್ಲಿ ಕ್ರಿಸ್ತನ ಶಿಲುಬೆಯು ಹೆಚ್ಚಾಗಿ ನಮಗೆ ಕಾಣ ಬರುತ್ತೆ ಪ್ರಿಯರೇ. ಕ್ರಿಸ್ತನು ಪಟ್ಟಂತ ಶ್ರಮೆಗಳು ನಮಗೆ ಹೆಚ್ಚಾಗಿ ಕಾಣ ಬರುತ್ತೆ ಪ್ರಿಯರೇ. ಆತನು ಹೇಗೆ ಕ್ರಿಸ್ತನ ಶಿಲುಬೆಯನ್ನು ವರ್ಣಿಸಿ ಅನೇಕರಿಗೆ ಆತನು ವಾಕ್ಯವನ್ನು ಬೋಧಿಸಿ ತಿಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ವಚನದ ಮೂಲಕ ನೋಡಿಕೊಳ್ಳೋದಾದ್ರೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಎಲೆ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರುಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಕ್ರಮಸಕ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹಾಕಿಸಿಕೊಂಡವನಾಗಿ ಏನ್ ಮಾಡ್ತಾ ಇದ್ದಾರಂತೆ, ಆ ಒಂದು ಘಟನೆಯನ್ನು ವರ್ಣಿಸಿ ಎಕ್ಸ್ಪ್ಲೇನ್ ಮಾಡಿ ಗಲಾತೆಯದವರಿಗೆ ತಿಳಿಸ್ತಾ ಇದ್ದಾರಂತೆ ಪ್ರೇರೆ ಪೌಲರು.
ಹೇಗೆ ಕ್ರಿಸ್ತನು ಶ್ರಮೆಗಳನ್ನು ಅನುಭವಿಸಿದರು, ಹೇಗೆ ಆತನು ಈಟಿಯಿಂದ ತಿವಿಯಲ್ಪಟ್ಟನು, ಹೇಗೆ ಮುಳ್ಳು ಕಿರೀಟ ಧರಿಸಲ್ಪಟ್ಟನು, ಎಷ್ಟು ಗಂಟೆಗಳ ಕಾಲ ಆತನು ಶಿಲುಬೆಯಲ್ಲಿ ಆತನು ಕಷ್ಟವನ್ನು ಅನುಭವಿಸಿದನು, ಎಲ್ಲವನ್ನೂ ಸಹ ಅವರ ಕಣ್ಣಿಗೆ ಕಟ್ಟಿದ ಹಾಗೆಯೇ ಈ ಪೌಲರವರು ಏನ್ ಮಾಡ್ತಾ ಇದ್ದಾರಂತೆ ವಿವರಿಸಿ ಅವರಿಗೆ ಅದ್ಭುತವಾಗಿ ದೇವರ ಸುವಾರ್ತೆಯನ್ನು ಸಾರ್ತಾ ಇದೆ ಅಂತಾರೆ ಪ್ರೇರೆ. ಕೆಲವು ಘಟನೆಗಳು ಹೇಗಿರ್ತಾವಂತಂದ್ರೆ ಕೇಳ್ತಾ ಇದ್ದಾಗ ಆ ಘಟನೆ ಹೀಗೆ ಈಗ್ಲೇ ಈ ಒಂದು ಕ್ಷಣದಲ್ಲೇ ನಡೆಯಿತು ಎಂಬ ಹಾಗೆ ಇರುತ್ತೆ ಪ್ರೇರೆ. ಪೌಲರವರು ಸಹ ಕ್ರಿಸ್ತನನ್ನು ಆತನ ಹೃದಯದಲ್ಲಿ ಇಟ್ಟುಕೊಂಡ ಕಾರಣ ಅಷ್ಟೊಂದು ಅದ್ಭುತವಾದ ರೀತಿಯಲ್ಲಿ ಗಲಾತ್ಯದವರಿಗೆ ಕ್ರಿಸ್ತನ ಪ್ರೀತಿಯ ಗುಣಗಳನ್ನು, ಆತನ ಶ್ರಮೆಗಳನ್ನು, ಅವರು ಶಿಲುಬೆಯ ಮರಣವನ್ನು ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಕಣ್ಣಿಗೆ ಕಟ್ಟಿದ ಹಾಗೆ ಆ ಸಮಯದಲ್ಲಿ ಅವ್ರಿಗೆ ಒಂದು ಸಿನಿಮಾ ರೂಪದಲ್ಲಿ ಕಾಣ ಬರಬೇಕು. ಆ ರೀತಿ ಏನ್ ಮಾಡಿದ್ದಾರೆ ಅಂದ್ರೆ ಕ್ರಿಸ್ತನ ಶಿಲುಬೆಯನ್ನು ಆತನು ವರ್ಣಿಸಿ ಅವರ ಹೃದಯ ಮನದಟ್ಟಾಗುವಂತೆ ಕ್ರಿಸ್ತನ ಬಗ್ಗೆ ಅವರಿಗೆ ಏನ್ ಮಾಡ್ಬೇಕು, ಆ ಪ್ರೀತಿ ಹುಟ್ಟಿ ಬರುವ ಹಾಗೆ ಏನ್ ಮಾಡಿದ್ದಾರೆ ಅಂದ್ರೆ ಆತನು ವರ್ಣಿಸಿ ಆ ಕ್ರಿಸ್ತನ ಶ್ರಮೆಗಳನ್ನು ತಿಳಿಸಿಕೊಟ್ಟಿದ್ದಾರೆ ಪ್ರೇರೆ. ಅವ್ರು ಮಾಡಿರ್ತಕ್ಕಂಥ ಸುವಾರ್ತೆ ಇಷ್ಟೊಂದು ಅದ್ಭುತವಾಗಿದೆ. ಆದ್ರೆ ಈಗಿನ ಕಾಲದಲ್ಲಿ ಸುವಾರ್ತೆ ನೋಡುವುದಾದ್ರೆ ಕ್ರಿಸ್ತನ ಶಿಲುಬೆ ಇರಲ್ಲ ಪ್ರೇರೆ. ಸುವಾರ್ತೆಗಳಲ್ಲಿ ಕ್ರಿಸ್ತನ ಮರಣ ಇರೋದಿಲ್ಲ ಪ್ರೇರೆ. ಕ್ರಿಸ್ತನ ಶ್ರಮೆಗಳು ಸುವಾರ್ತೆಯಲ್ಲಿ ಕಾಣ ಬರುವುದಿಲ್ಲ ಪ್ರೇರೆ. ಯಾವುದೋ ಒಂದು ಕಥೆಯನ್ನು ಕಲ್ಪಿಸಿ ಮನುಷ್ಯರನ್ನು ಹಾಸ್ಯ ರೂಪವಾಗಿ ಹೇಗಾದರೂ ನಗಿಸಬೇಕು, ನಾವು ಹೇಳುವಂತ ಮಾತುಗಳನ್ನು ಅವರು ಆಕರ್ಷಿಸಬೇಕು, ಅಷ್ಟೇ. ಎಂಟರ್ಟೈನ್ಮೆಂಟ್ ಮತ್ತೆ ಕಾಣಿಕೆ ಅಷ್ಟೇ, ಮುಗೀತು, ಪ್ರಾರ್ಥನೆ ಆಮೇನ್, ಎಲ್ಲರೂ ಮನೆಗಳಿಗೆ ಹೋಗಿ ಮತ್ತೆ ದಿನನಿತ್ಯ ದೈನಂದಿನ ಜೀವನದಲ್ಲಿ ಪಾಪಗಳನ್ನು ಮಾಡ್ತಾ ಜೀವಿಸ್ತಾ ಇದ್ದಾರೆ ಪ್ರೇರೆ. ಕ್ರೈಸ್ತರೇ ಹೀಗೆ ಬದುಕಿದರೆ ಮತ್ತೊಬ್ಬರಿಗೆ ನಾವು ಹೋಗಿ ಸುವಾರ್ತೆಯನ್ನು ತಿಳಿಸಿದರೆ ಕ್ರೈಸ್ತರನ್ನು ನೋಡಿದಂತ ಅವರು ಹೇಗೆ ಬದಲಾಗಲಿಕ್ಕೆ ಸಾಧ್ಯ ಪ್ರೇರೆ? ನಾವು ಸಹ ಕ್ರಿಸ್ತನನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಹ ಕ್ರಿಸ್ತನಿಗೆ ಒಳಪಟ್ಟು ತಂದೆಯಾದ ದೇವರ ಕಷ್ಟವನ್ನು ಅರಿತುಕೊಂಡು ವಿಧೇಯರಾಗಿ ಜೀವಿಸಿದರೆ ಮಾತ್ರ ಅಲ್ಲ ಪ್ರೇರೆ, ಅವರು ಸಹ ನಮ್ಮನ್ನು ನೋಡಿ, ನಮ್ಮ ಗುಣಗಳನ್ನು ನೋಡಿ ಅವರು ಸಹ ಬದಲಾಗಲಿಕ್ಕೆ ಸಾಧ್ಯ. ನಾವೇ ಬದಲಾಗದಿರ ಅವರಿಗೆ ಹೋಗಿ ನೀವು ಕ್ರೈಸ್ತನನ್ನು ನಂಬಿ ಅಂತ ಹೇಳಿದ್ರೆ ಅವ್ರು ಹೇಗೆ ನಂಬ್ತಾರೆ? ಇವತ್ತು ದಿನ ಅನೇಕ ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇದೆ. ಕ್ರಿಸ್ತರನ್ನು ಹಿಂಬಾಲಿಸದೆ ಅನೇಕರು ಹೀನಾಯ ಮಾತುಗಳನ್ನು ಆಡುತ್ತಿದ್ದಾರೆ. ಅದಕ್ಕೆ ಕಾರಣ ಯಾರು ಅಂತ ನೋಡೋದಾದ್ರೆ ಭಕ್ತಿಹೀನತೆಯಿಂದ ನಡೆಯುತ್ತಿರ್ತಕ್ಕಂತ ದೈವರ ಯೇಸು ಕ್ರಿಸ್ತರ ಹೆಸರನ್ನು ಹೇಳಿಕೊಂಡು ಜೀವಿಸುತ್ತಿರ್ತಕ್ಕಂತ ನಕಲಿ ಕ್ರೈಸ್ತರು ಪ್ರೇರೆ. ಈ ಕ್ರೈಸ್ತರಿಂದಲೇ ಇವತ್ತು ನಮ್ಮ ದೇಶವು ಹೀಗೆ ಹಾಳಾಗಿ ಹೋಗಿದೆ. ಕ್ರೈಸ್ತರನ್ನು ನೋಡಿದರೆ ಅನೇಕರಿಗೆ ಯಾಕೆ ದ್ವೇಷ ಎಂಬುದಾಗಿ ನೋಡಿದರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ನಡೀತಾ ಇರ್ತಕ್ಕಂತಹ ನಮ್ಮನ ಜೀವಿತವೇ ಇವತ್ತು ದಿನದಲ್ಲಿ ಅದಕ್ಕೆ ಆ ಒಂದು ಕೆಟ್ಟ ಮಾರ್ಗಗಳಿಗೆ ಸಾಕ್ಷಿಯಾಗಿದೆ ಪ್ರೇರೆ. ಆದ್ರೆ ಆ ದಿನದಲ್ಲಿ ಪೌಲರವರ ವಾಕ್ಯಗಳನ್ನು ಕೇಳಿ ಅನೇಕರು ಬದಲಾಗಿದ್ದಾರೆ ಪ್ರೇರೆ. ಅನೇಕರು ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ಕ್ರಿಸ್ತನ ಮರಣವನ್ನು ಅವರ ಕಣ್ಣೆದುರಿಗೆ ಅವರು ಸಹ ನೋಡಿದ ಹಾಗೆ ಅವರು ಅನುಭವಕ್ಕೆ ತಂದುಕೊಂಡು ಅವರು ಪಶ್ಚಾತ್ತಾಪ ಪಟ್ಟು ಪಾಪಗಳನ್ನು ಬಿಟ್ಟು ಸುವಾರ್ತೆ ಸೇವೆಯಲ್ಲಿ ಅವರು ಸಹ ಭಾಗಿಗಳಾಗಿ ಅನೇಕರಿಗೆ ಅವರು ಸಹ ಸುವಾರ್ತೆಗಳನ್ನು ತಿಳಿಸಿ ಅನೇಕರನ್ನು ಅವರು ಸಹ ಕ್ರಿಸ್ತನ ಸಭೆಗೆ ಸೇರಿಸಿ ಅವರ ಜೀವಿತ ಯಾತ್ರೆಗಳನ್ನು ಮುಗಿಸಿಕೊಂಡು ಹೋಗಿದ್ದಾರೆ ಪ್ರೇರೆ. ಅದು ಅಲ್ವಾ ನಿಜವಾದ ಸುವಾರ್ತೆ? ಪೌಲರವರು ಹೇಗೆ ಸುವಾರ್ತೆ ಮಾಡಿದ್ದಾರೆ ಎಂದು ಇನ್ನೊಂದು ವಚನದಲ್ಲಿ ನೋಡುವುದಾದ್ರೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಪ್ರೇರೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದ್ದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಥ್ಯಾಂಕ್ಸ್ ಅಕ್ಕ. ಹೇಗೆ ಅಂದ್ರೆ ದೀಕ್ಷಾ ಸ್ನಾನ ಮಾಡಿಸುವುದಕ್ಕಲ್ಲ, ಆತನು ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನನ್ನು ಕಳುಹಿಸಿದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ನನಗೆ ಚೆನ್ನಾಗಿ ಬಹಳವಾಗಿ ವಾಕ್ಚಾತುರ್ಯ ಮಾತನಾಡುವುದಕ್ಕೆ ನನಗೆ ಮಾತನಾಡುವಂತ ಕೌಶಲ್ಯವಿದೆ ಎಂದು ಬಾಯಿಗೆ ಬಂದದ್ದು ಹೇಗೆ ಬಿಟ್ಟರೆ ಹಾಗೆ ನಮಗೆ ಒಂದು ಸ್ಟೇಜ್ ಸಿಕ್ಕಿತು, ಒಂದು ಮೈಕು ಸಿಕ್ಕಿತು ಎಂಬುದಾಗಿ ಸಿಕ್ಕಿದ ಕೂಡಲೇ ಅಲ್ಲಿ ನಿಂತುಕೊಂಡು ಮಾತನಾಡುವುದೆಲ್ಲ ಪ್ರೇರೆ.
ದೇವರ ಬಳಿ ತಗ್ಗಿಸಿಕೊಂಡು ಫಸ್ಟು ದೇವರೇ, ನನ್ನನ್ನು ಕುರಿತಾಗಿ ನಾನು ಆಲೋಚನೆ ಮಾಡುವಾಗ ನಾನು ಏನು ಇಲ್ಲದವನು ಪ್ರಿಯರೇ, ಯಾವ ಜ್ಞಾನವಿಲ್ಲದವನು ಪ್ರಿಯರೇ, ನಿಮ್ಮ ಬಳಿಯಲ್ಲಿ ನಿಮ್ಮ ನೆರಳಲ್ಲಿ ನಾನಿದ್ದೇನೆ ಪ್ರಿಯರೇ. ನೀವೇನು ನನಗೆ ತಿಳಿಸಿಕೊಡುತ್ತೀರೋ, ನಿಮ್ಮ ಸತ್ಯಾಂಶವು ಏನಾದರೂ ಇದೆಯೋ ಅದನ್ನು ಮಾತ್ರವೇ ನಾನು ಪ್ರಕಟಿಸಲಿಕ್ಕೆ ನನಗೆ ಸಹಾಯ ಮಾಡಿ ಪ್ರಿಯರೇ ಎಂಬುದಾಗಿ ಕೇಳಿಕೊಳ್ಳಬೇಕು ಪ್ರಿಯರೇ. ಅದನ್ನು ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಇವತ್ತು ಸ್ಟೇಜ್ ಮೇಲೆ ಅನೇಕ ಜನಗಳನ್ನ, ಅನೇಕ ಕ್ರೈಸ್ತರನ್ನು ನೋಡ್ತೀವಿ. ಅದ್ಭುತ ಕಾರ್ಯಗಳಂತೆ, ಸೂಚಕ ಕಾರ್ಯಗಳಂತೆ, ಮಹತ್ ಕಾರ್ಯಗಳಂತೆ ಇಂತಹ ಹೆಸರುಗಳನ್ನು ಮೇಲೆ ಅನೇಕ ಜನರನ್ನು ಮರಳುಗೊಳಿಸಿ ಅವರನ್ನು ಕರೆತಂದು ಪಾಪ ಕ್ರಿಸ್ತನ ಹೆಸರಿನಲ್ಲಿ ಅವರನ್ನು ಏನ್ ಮಾಡ್ತಿದ್ದಾರೆ, ನರಕಕ್ಕೆ ತಳ್ಳುತ್ತಾ ಇದ್ದಾರೆ ಪ್ರಿಯರೇ. ಇವತ್ತು ಅನೇಕ ಜನರು ಒಂದು ವೇಳೆ ಕ್ರಿಸ್ತನ 2ನೇ ಆಗಮನ ಬಂದರೆ ಒಂದು ವೇಳೆ ಅನೇಕ ಜನರು ಕ್ರಿಸ್ತನನ್ನು ನಂಬಿದವರೇ ನರಕಕ್ಕೆ ಹೋಗುವ ಸಾಧ್ಯತೆ ಬಹಳವಾಗಿ ಕಾಣುತ್ತೆ ಪ್ರಿಯರೇ. ಯಾಕೆಂದ್ರೆ ಸರಿಯಾದ ವಾಕ್ಯವು ಅವರಿಗೆ ತಿಳಿಯದ ಕಾರಣ, ಸರಿಯಾದ ಬೋಧಕರು ಅವರಿಗೆ ಇಲ್ಲದ ಕಾರಣ, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಎಂಬುದಾಗಿ ಅವರನ್ನು ಮರಳುಗೊಳಿಸಿ ಪಾಪ ಅವರಿಗೆ ಸುವಾರ್ತೆ ಎಂದರೆ ಏನು ಎಂಬುದು ತಿಳಿಯದೆ ಮಾಡಿಬಿಟ್ಟಿದ್ದಾರೆ ಪ್ರಿಯರೇ. ಕ್ರಿಸ್ತನ ಮರಣ, ಆತನ ಪುನರುತ್ಥಾನ, ಆತನ ಕಷ್ಟ ಹೇಗಿದೆ ಎಂಬುದು ಯಾರಿಗೂ ಅರ್ಥ ಆಗದೆ ಒಂದು ದಿನದಲ್ಲಿ ಏನ್ ಮಾಡಿದರೆ ಅದನ್ನು ಬಚ್ಚಿಟ್ಟು ಕೇವಲ ಅದ್ಭುತ ಕಾರ್ಯಗಳು. ನಿಮಗೆ ಹೊಟ್ಟೆ ನೋವಿದೆಯಾ, ಅದನ್ನು ಮಾಯ ಮಾಡ್ತೀವಿ. ಕಿಡ್ನಿ ನೋವು ಸಮಸ್ಯೆ ಇದೆಯಾ, ಅದನ್ನು ತೆಗೆದಾಕಿ ಯೇಸುವಿನ ಹೆಸರಿನಲ್ಲಿ ಲಯವಾಗ್ಲಿ, ಯೇಸು ರಕ್ತವೇ ಜಯ. ಹೀಗೆ ಏನ್ ಮಾಡ್ತಿದ್ದಾರೆ, ಕ್ರಿಸ್ತನ ಹೆಸರನ್ನು ಕ್ರೈಸ್ತರೇ ಹೀಯಾಳಿಸಿ, ಕ್ರಿಸ್ತನ ಹೆಸರನ್ನು ಕ್ರೈಸ್ತರೇ ಹೀನಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ಪ್ರತಿದಿನವೂ ಏನ್ ಮಾಡ್ತಾ ಇದಾರೆ, ಬಾಧೆಗೆ ಒಳಪಡಿಸ್ತಿದ್ದಾರೆ ಪ್ರೇರೆ. ಆದ್ರೆ ಪೌಲರವರು ಏನ್ ಮಾಡ್ತಿದಾರಂತೆ, ಕ್ರಿಸ್ತನ ಶಿಲುಬೆಯ ಶ್ರಮೆ ನಿರರ್ಥಕವಾಗಬಾರದು, ಆತನ ಶಿಲುಬೆಯಲ್ಲಿ ಪಟ್ಟಂತ ಕಷ್ಟ ನಿರರ್ಥಕವಾಗಬಾರದು. ಅದಕ್ಕೋಸ್ಕರ ಆತನ ಏನ್ ಮಾಡ್ತಾ ಇದ್ದೇನೆ, ಶ್ರಮೆಗಳನ್ನು ಸಹ ಆತನ ಶರೀರದಲ್ಲಿ ಅನುಭವಿಸಲಿಕ್ಕೆ ಸಿದ್ಧನಾದ್ರು. ಒಂದು ವೇಳೆ ನಾನು ಸತ್ತು ಹೋದರೆ ಪರಲೋಕ ರಾಜ್ಯ ನನಗಿದೆ ಅನ್ನೋದನ್ನ ತಿಳ್ಕೊಂಡು ಶರೀರದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಕ್ರಿಸ್ತನ ಶಿಲುಬೆ ನಿರರ್ಥಕವಾಗಬಾರದು ಎನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಆತನು ಏನು ಮಾಡಿದನು, ಕ್ರೈಸ್ತನಂತೆ ಬದುಕಲು, ಆತನ ಅನೇಕ ಜನರಿಗೆ ಮಾದರಿಯಾಗಿ ನಡ್ಕೊಳ್ಳಲು ಒಬ್ಬ ಕೇವಲ ಮನುಷ್ಯನು ಪ್ರಿಯರೇ ಆತನು ಜೀವಿಸಿದ್ದಾನೆ. ಒಂದು ವೇಳೆ ಪೌಲರವರು ನಮ್ಮ ಕಾಲದಲ್ಲಿ ಇದ್ದಿದ್ದರೆ, ಒಂದು ವೇಳೆ ಹೀಗೆ ಇದ್ದಿದ್ದರೆ, ಈಗಿನ ಕ್ರೈಸ್ತರನ್ನು ನೋಡಿ ಪೌಲರವರು ಎಷ್ಟು ನೊಂದುಕೊಳ್ತಾ ಇದ್ದಾರೆ, ಎಷ್ಟು ದುಃಖ ಪಡ್ತಾ ಇದ್ದಾರೆ ಎಂಬುದಾಗಿ ಆಲೋಚಿಸುತ್ತೇವೆ. ನಮ್ಮ ಸಭೆಗಳು ಹೇಗಿದೆ ಈ ಒಂದು ದಿನಗಳೇ, ಕ್ರೈಸ್ತರೆನಿಸಿಕೊಳ್ಳುವವರ ಸಭೆಗಳು ಹೇಗಿದೆ, ಆ ಸಭೆಗಳಲ್ಲಿ ಯಾವ ರೀತಿ ಸುವಾರ್ತೆ ಸಾರಲ್ಪಡ್ತಾ ಇದೆ, ಆ ಸಭೆಗಳಲ್ಲಿ ಯಾವ ರೀತಿ ಬೋಧಕರು ವರ್ತನೆಗಳು ನಡೀತಾ ಇದೆ ಎಂಬುದಾಗಿ ನೋಡಿದರೆ, ಅದ್ಭುತವಾದ ಕ್ರೈಸ್ತನ ಸಾಕ್ಷಿಯಾಗಿ ನಿಂತಂತ ಈ ಪೌಲರವರು ಒಂದು ವೇಳೆ ಇದ್ದರೆ ಆತನ ಹೃದಯದಲ್ಲಿ ನಿಜವಾಗ್ಲೂ ನೊಂದುಕೊಂಡು ದುಃಖವನ್ನು ಅನುಭವಿಸ್ತಾ ಇದ್ರು ಬೇರೆ. ಆದ್ರೆ ಇಂತಹ ಶ್ರಮೆಗಳನ್ನು ಪೌಲರವರು ಪಟ್ಟದಕ್ಕಾಗಿಯೇ ಆತನ ಹೃದಯದಲ್ಲಿ ನೊಂದುಕೊಂಡು ಅನೇಕರಿಗೆ ನಿಜವಾದ ಸುವಾರ್ತೆ ಎಂದರೇನು, ಆ ಸುವಾರ್ತೆಯನ್ನು ಹೇಗೆ ಸಾರಬೇಕು, ಅದನ್ನು ಕಲಿತುಕೊಂಡಂತ ಪ್ರಜೆಗಳು ಹೇಗೆ ಬದುಕಬೇಕೆಂದು ತಿಳಿಸಿದ್ದಾರೆ ಪ್ರೇರೆ. ತಿಳಿಸುವಾಗ ಆತನಿಗೆ ಕಷ್ಟಗಳು ಬಂದಿಲ್ವಾ, ಶ್ರಮೆಗಳು ಬಂದಿಲ್ವಾ, ಕ್ರಿಸ್ತನ ಶಿಲುಬೆಯ ಆ ಸುವಾರ್ತೆಯನ್ನು ಮಾತ್ರನೇ ಈತನು ಸಾರಿದ್ದಾನ, ಈತನು ಏನಾದ್ರೂ ಇಲ್ಲ ಸಮಸ್ಯೆಗಳನ್ನು, ಬಾಧೆಗಳನ್ನು, ದುಃಖಗಳನ್ನು ಪಟ್ಟಿದ್ದಾನೆ ಎಂಬುದಾಗಿ ನೋಡಿದ್ರೆ ಭಯಂಕರ ಬಾಧೆಗಳನ್ನು ಪಟ್ಟಿದ್ದಾನೆ ಪ್ರೇರೆ. ಯಾವ ರೀತಿ ಬಾಧೆಗಳನ್ನು ಪಟ್ಟನು ಎಂಬುದಾಗಿ ವಚನದ ಮೂಲಕ ನಾವು ಆಲೋಚಿಸಿ ಅವುಗಳನ್ನು ತಿಳಿದುಕೊಳ್ಳೋಣ ಪ್ರೇರೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ವಚನ ಎಷ್ಟು ಸಿಸ್ಟರ್? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ಅವರು ಕ್ರಿಸ್ತನ ಸೇವಕರೋ, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಥ್ಯಾಂಕ್ಸ್ ಅಕ್ಕ. ಹೇಗೆ ಅವರು ಶ್ರಮೆಗಳನ್ನು ಪಟ್ಟರು ಎಂಬುದಾಗಿ ವಚನ ನೋಡಿದರೆ ಕಣ್ಣಿಗೆ ಕಟ್ಟಿದ ಹಾಗೆ ಅವರು ಬರೆಸಿದ್ದಾರೆ ಬೇರೆ ವಚನಗಳಲ್ಲಿ, ಲೇಖನಗಳಲ್ಲಿ
ಅವುಗಳನ್ನು ನಾವು ಮನದಟ್ಟು ಮಾಡಿಕೊಂಡರೆ ನಾವು ಈ ಒಂದು ದಿನದಲ್ಲಿ ಅಂತ ಶ್ರಮಗಳಲ್ಲಿ ಒಂದು ಶ್ರಮೆಯನ್ನು ಸಹ ಅನುಭವಿಸ್ತಾ ಇಲ್ಲ ಪ್ರೇರೆ. ದೇವರು ನಮಗೆ ಸಮೃದ್ಧಿಯಾದ ಜೀವನವನ್ನು ಕೊಟ್ಟಿದ್ದಾನೆ. ಸತ್ಯವೇದ ಗ್ರಂಥವು ಪರಿಪೂರ್ಣವಾಗಿ ನಮ್ಮ ಕೈಯಲ್ಲಿ ಇದೆ. ಅದನ್ನು ಕೇವಲ ಅನುಸರಿಸಿ ನಡೆಯಿರೋ ಅಷ್ಟೇ ನಮ್ಗೆ ದೇವರು ಬೋಧಿಸ್ತಾ ಇದ್ದಾರೆ. ಇಂಥ ಶ್ರಮೆಗಳನ್ನ ಪಡೆ ಎಂದು ದೇವರು ನಮ್ಗೆ ಕೊಟ್ಟಿಲ್ಲ ಪ್ರೇರೆ. ಪೌಲರವರಂತ ಶ್ರಮೆಗಳು ಈ ಲೋಕದಲ್ಲಿ ಯಾರು ಪಡಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತರಂತೆ ಶ್ರಮೆಗಳು ಈ ಲೋಕದಲ್ಲಿ ಯಾರು ಪಡಲಿಕ್ಕೆ ಸಾಧ್ಯವಿಲ್ಲ ಪ್ರೇರೆ. ಸೆರೆಮನೆಗಳಲ್ಲಿ ಹಾಕಿಸಿಕೊಂಡರಂತೆ, ಲೆಕ್ಕವಿಲ್ಲದಷ್ಟು ಪೆಟ್ಟುಗಳು ಪ್ರೇರೆ. ಚಡಿಯೇಟುಗಳೆಲ್ಲ ಕಲ್ಲಿನಲ್ಲಿ ಹಿಡಿದರಂತೆ, ಕಲ್ಲುಗಳಲ್ಲಿ ಎಸೆದರಂತೆ. ಚಡಿ ಏಟುಗಳಿಗಿಂತ ಭಯಂಕರವಾಗಿರುತ್ತೆ ಪ್ರೇರೆ ಕಲ್ಲುಗಳಲ್ಲಿ ಹೊಡೆತಗಳು. ಚಿಕ್ಕ ಚಿಕ್ಕ ಕಲ್ಲುಗಳಲ್ಲಿ ಹೊಡೆದಿರಬಹುದಾ ಅವರೆಂಬುದಾಗಿ ಆಲೋಚಿಸಿದರೆ ಅವ್ರಿಗೆ ಯಾವ ಕಲ್ಲು ಸಿಕ್ಕಿದ್ರೆ ಆ ಕಲ್ಲು ಪ್ರೇರೆ. ಒಟ್ನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು, ಪೆಟ್ಟು ಬಿದ್ದ ಕೂಡಲೇ ರಕ್ತ ಬರ್ಬೇಕು. ಯಾಕೆ? ಕ್ರೈಸ್ತರನ್ನು ಹಿಂಬಾಲಿಸುವಂತವರನ್ನು ಹೀಗೆ ಆ ಕಾಲದಲ್ಲಿ ಹಿಂಸಿಸುತ್ತಿದ್ದರು ಪ್ರೇರೆ. ಕ್ರಿಸ್ತನನ್ನು ಹಿಂಬಾಲಿಸುವವರು ಈ ರೀತಿ ಶ್ರಮೆಗಳನ್ನು ಅನುಭವಿಸಿದರು ಪ್ರೇರೆ. ಒಂದು ಕಡಿಮೆ 40 ಚಡಿಯೇಟುಗಳಂತೆ ಪ್ರೇರು. ಒಂದು ಏಟಿಗೆ ನಾವು ಪ್ರಾಣ ಹೋದಂಗೆ ಆಗುತ್ತೆ. ಅಂತದ್ದು 40 ಚಡಿಯೇಟುಗಳಂದ್ರೆ ಎಷ್ಟು ಭಯಂಕರವಾಗಿರಬಹುದು ಪ್ರೇರೆ. ಇನ್ನೂ ನೋಡೋಣ ಎಷ್ಟು ಶ್ರಮೆಗಳನ್ನು ಅನುಭವಿಸಿದನು ಎಂಬುದಾಗಿ. ಅಪೋಸ್ತಲರು ಬರೆದ ಕೃತ್ಯಗಳು 16ನೇ ಅಧ್ಯಾಯ 20ನೇ ವಚನ. ಅಪೋಸ್ತಲರು ಬರೆದ ಕೃತ್ಯಗಳು 16ನೇ ಅಧ್ಯಾಯ 20ನೇ ವಚನ. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಸಾಕ ಸಿಸ್ಟರ್? 33. 23ವರೆಗೂ ಓದಿ. 20ರಿಂದ 23. ಓಕೆ. ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರಾದ ನಾವು ಅವಲಂಬಿಸಿ ನಡೆಸಿಕೂಡದಂಥ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರುದ್ಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಚೆಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ್ದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದ್ದರು. ವಸ್ತ್ರಗಳನ್ನು ತೆಗೆದು ಹೊಡೆದರಂತೆ ಪ್ರಿಯರೇ. ವಸ್ತ್ರಗಳ ಮೇಲೆ ಹೊಡೆದಿಲ್ಲ, ವಸ್ತ್ರಗಳನ್ನು ತೆಗೆದು ಕೋಲಿನಿಂದ ಹೊಡೆದಿಲ್ಲ. ಅವರು ಹೇಗೆ ಹೊಡೆದಿದ್ದಾರೆ? ಚೆಡಿಗಳಿಂದ ಭಯಂಕರವಾಗಿ ಅವರನ್ನು ಚಿತ್ರಹಿಂಸೆ ಒಳಪಡಿಸಿದ್ದಾರೆ ಪ್ರೇರೆ. ಇಂಥ ಹಿಂಸೆಗಳನ್ನು ಯಾಕೆ ಪಟ್ಟರು ಪೌಲರವರು? ಇಷ್ಟೊಂದು ಕಷ್ಟಪಟ್ಟು ನಾನು ಕ್ರಿಸ್ತನನ್ನು ಹಿಂಬಾಲಿಸಬೇಕಾ? ಯಾಕೆ ಬೇಕು ನನಗೆ? ಸತ್ತರೆ ಪರಲೋಕ ರಾಜ್ಯ ಇದೆಯೋ ಇಲ್ಲವೋ ಎಂದು ಆತನು ಹಿಂಜರಿಯಲಿಲ್ಲ ಪ್ರೇರೆ. ಕ್ರಿಸ್ತನ ಶ್ರಮೆಗಳು ಆತನ ಕಣ್ಣ ಮುಂದೆ ಬರುತ್ತಿತ್ತು ಅಂತ ಸಮಯದಲ್ಲಿ. ಈ ಕಷ್ಟಗಳು ಎಷ್ಟು? ಕ್ರಿಸ್ತನು ನನ್ನ ಪಾಪಗಳನ್ನು ತೆಗೆಯೋದಕ್ಕೋಸ್ಕರ ಶಿಲುಬೆಯಲ್ಲಿ ಪಟ್ಟಂತ ಕಷ್ಟದ ಮುಂದೆ ಈ ಕಷ್ಟ ಎಷ್ಟು ಎಂಬುದಾಗಿ ಆತನು ಅವರಿಗೆ ಹೊಡೆಯುವಂತ ಪ್ರತಿ ಪೆಟ್ಟುಗಳಲ್ಲಿಯೂ, ಅವರು ಆತನಿಗೆ ಹಿಂಸಿಸುವಂತ ಪ್ರತಿ ಸಮಯದಲ್ಲೂ ಆತನ ಹಿಂಸೆಯ ನಿಮಿತ್ತ ಆತನು ಈ ದುಃಖ ಪಡುತ್ತಿಲ್ಲ ಅಂತ ಪ್ರೇರೆ. ಆತನು ಕ್ರಿಸ್ತನನ್ನು ನೆನೆಸಿಕೊಳ್ತಾ ಇದ್ದಾನೆ. ಕ್ರಿಸ್ತನು ಪಟ್ಟಂತ ಶ್ರಮೆಗಳನ್ನು ಊಹಿಸಿಕೊಂಡರೆ ನನಗೆ ಪಡುತ್ತಿರುವಂತ ಈ ಶ್ರಮೆಗಳು ಕೇವಲ ಅವು ಶ್ರಮೆಗಳ ಅಲ್ಲ ಎಂಬುದಾಗಿ ಆತನು ನಿರ್ಣಯಿಸಿಕೊಂಡು, ಯಾರೇ ಎಷ್ಟು ಭಯಂಕರವಾಗಿ ಆತನನ್ನು ಹಿಂಸಿಸಿದರೂ ಸಹ ಆತನು ಭಯಪಡದೆ, ಹಿಂಜರಿಯದೆ ಧೈರ್ಯವಾಗಿದ್ದಾನೆ ಅಂತ ಪ್ರೇರೆ. ಇಂತಹ ಇವರು ಏನ್ ಮಾಡುತ್ತಿದ್ದಾರೆ ಎಂಬುದಾಗಿ ಹಾಗೆ ನೋಡುವುದಾದ್ರೆ ಕೀರ್ತನೆಗಳನ್ನು ಸಹ ಹಾಡಿದರಂತೆ ಪ್ರೇರೆ. ಹಾಗೆ ಅಪೊಸ್ತಲ ಕೃತ್ಯಗಳಲ್ಲಿ ನಾವಿನ್ನೂ ನೋಡುವುದಾದ್ರೆ ಕೀರ್ತನೆಗಳನ್ನು ಹಾಡ್ಕೊಂಡು ರಾತ್ರಿ ಎಲ್ಲ ಉತ್ತಮವಾದ ರೀತಿಯಲ್ಲಿ ದೇವರನ್ನು ಕೊಂಡಾಡಿದಂತೆ ಪ್ರೇರೆ. ಚಡಿಯೇಟುಗಳು ಪೆಟ್ಟುಗಳನ್ನು ತಿಂದಂತ ಇವರು, ಕಲ್ಲುಗಳ ಮೂಲಕ ಎಸೆಯಲ್ಪಟ್ಟಂತ ಇವರು ಅದ್ಭುತವಾದ ರೀತಿಯಲ್ಲಿ ದೇವರ ಕುರಿತಾಗಿ ರಾತ್ರಿಯ ಸಮಯಗಳಲ್ಲಿ ಕೀರ್ತನೆಗಳ ಹಾಡುವುದ, ಇದೆಷ್ಟು ವಿಚಿತ್ರ ಪ್ರೇರೆ, ಇದೆಂತ ಭಕ್ತಿ ಪ್ರೇರೆ ಎಂಬುದಾಗಿ ನೋಡಿದ್ರೆ ಅವರು ಕ್ರಿಸ್ತನನ್ನು ಮನಸ್ಫೂರ್ತಿಯಾಗಿ ಅನುಭವಿಸುತ್ತಿದ್ದಾರೆ. ಕ್ರಿಸ್ತನ ಶ್ರಮೆಗಳು ಅವರ ಹೃದಯದಲ್ಲಿ ಮುದ್ರಿಸಲ್ಪಟ್ಟಿವೆ. ಅದಕ್ಕೋಸ್ಕರ ಅವರು ಶ್ರಮೆಗಳು ಬಂದರು, ದುಃಖಗಳು ಬಂದರು, ಆ ಪೆಟ್ಟುಗಳ ನಿಮಿತ್ತ ಅವರು ದುಃಖಕ್ಕೆ ಒಳಪಡದೆ ಕ್ರಿಸ್ತನನ್ನು ಕೊಂಡಾಡಿದ್ದಾರೆ. ತಂದೆಯಾದ ದೇವರನ್ನು ಅವರು ಕೊಂಡಾಡಿದ್ದಾರೆ. ಹಾಡುಗಳ ಮುಖಾಂತರ, ಕೀರ್ತನೆಗಳ ಮುಖಾಂತರ ಅವರು ಏನ್ ಮಾಡಿದ್ದಾರೆ ಅಂದ್ರೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ್ದಾರೆ ಪ್ರೇರೆ. ಇನ್ನು ಭಯಂಕರವಾಗಿ ನೋಡುವುದಾದರೆ ಹೇಗೆ ಹೊಡೆದರು ಎಂಬುದಾಗಿ ನೋಡುವುದಾದ್ರೆ ಓದುವಂತ ಸಮಯ ಇಲ್ಲ, ನಾನೇ ಹಾಗೆ ಹೇಳ್ತೀನಿ. ಅಪೊಸ್ತಲರ
ಕೃತ್ಯಗಳು 14ನೇ ಅಧ್ಯಾಯ 19ನೇ ವಚನದಲ್ಲಿ ಹಾಗೆ ನೋಡೋದಾದ್ರೆ ಪೌಲರವರನ್ನು ಸತ್ತವನಂತೆ ಎಳಕೊಂಡು ಬೀದಿಯಲ್ಲಿ ಹೋಗುವುದನ್ನು ನೋಡ್ತೀವಿ ಪ್ರೇರೆ. ಆತನನ್ನು ಚೆನ್ನಾಗಿ ಹೊಡೆದು ಆತನ ಮೇಲಿರ್ತಕ್ಕಂಥ ಬಟ್ಟೆಗಳನ್ನು ತೆಗೆದುಹಾಕಿ ಆತನನ್ನು ಭಯಂಕರವಾಗಿ ಹೊಡೆದು ಹಿಂಸಿಸಿ ಹೇಗೆ ಎಳ್ಕೊಂಡು ಹೋಗಿದ್ದಾರೆ ಅಂತಂದ್ರೆ ಬೀದಿಗಳಲ್ಲಿ ಆತನನ್ನು ಎಳ್ಕೊಂಡು ಹೋಗಿದ್ದಾರೆ ಅಂತೆ ಪ್ರೇರೆ. ಒಬ್ಬ ವ್ಯಕ್ತಿಯನ್ನು ಯಾವಾಗ ಎಳ್ಕೊಂಡು ಹೋಗ್ತಾರೆ ಪ್ರೇರೆ? ಸತ್ತಂತ ನಾಯಿಯನ್ನು ಹೇಗೆ ಎಳ್ಕೊಂಡು ಹೋಗ್ತಾರೋ ಹಾಗೆ ಎಳ್ಕೊಂಡು ಹೋಗ್ತಾರೆ ಪ್ರೇರೆ. ಎಳ್ಕೊಂಡು ಹೋಗುವಂತ ಸಮಯದಲ್ಲಿ ಆತನ ಶರೀರಕ್ಕೆ ಎಷ್ಟು ಮಣ್ಣು ಎಲ್ಲ ಗೋಚಿಕೊಂಡು ಎಷ್ಟು ಗಾಯ ಆಗಿರ್ಬೋದು, ಎಷ್ಟು ದುಃಖ ಆ ಸಮಯದಲ್ಲಿ. ಆಗ್ಲೇ ಆತನಿಗೆ ಪೆಟ್ಟುಗಳು ಬಿದ್ದಿದೆ, ರಕ್ತ ಸುರಿತಾ ಇದೆ. ಅಂತ ಸಮಯದಲ್ಲಿ ಆತನನ್ನು ಎಳ್ಕೊಂಡು ಹೋಗುವ ಸ್ಥಿತಿ. ಯಾಕೆ? ಸತ್ತವನೆಂದು. ಆತನು ಸತ್ತು ಹೋಗುವ ಮಟ್ಟಿಗೆ ಹೊಡೆದಿದ್ದಾರ, ಮೂರ್ಛೆ ಹೋಗುವ ಮಟ್ಟಿಗೆ ಹೊಡೆದಿದ್ದಾರೆ ಎಂಬುದಾಗಿ ನೋಡಿದರೆ ಅಂತ ಶ್ರಮೆಗಳು ಆ ಸಮಯದಲ್ಲಿ ಅವರಿಗೆ ಬಂದು ಪ್ರೇರೆ. ಇಷ್ಟೊಂದು ಶ್ರಮೆಗಳು ನನಗೆ ಯಾಕೆ ಬೇಕು, ನನ್ಗೆ ಯಾಕೆ ಕ್ರಿಸ್ತನು ಬೇಕೆಂದು ಅದನ್ನು ಬಿಟ್ಟು ಬಿಡ್ಲ ಪ್ರೇರೆ. ಆತನ ಹೇಳ್ತಾನೆ, ನನಗೆ ಇನ್ನು ಶ್ರಮೆಗಳ ಸಾಲದು, ನಾನು ಇನ್ನು ಶ್ರಮೆಗಳನ್ನು ಅನುಭವಿಸಬೇಕೆಂಬುದಾಗಿ ನಾವು ಮುಂದಿನ ವಚನಗಳಲ್ಲಿ ನೋಡ್ಕೊಳ್ಳಬಹುದು ಪ್ರೇರೆ. ಆತನಿಗೆ ಪಟ್ಟಂತ ಶ್ರಮೆಗಳು ಸಾಲದು, ಇನ್ನೂ ಶ್ರಮೆಗಳನ್ನ ಅನುಭವಿಸಬೇಕು, ಇನ್ನೂ ಕಷ್ಟಗಳನ್ನ ಪಡಬೇಕು ಕ್ರಿಸ್ತನ ನಿಮಿತ್ತ. ಯಾಕೆಂದ್ರೆ ಕ್ರಿಸ್ತನ ಸುವಾರ್ತೆನ ಅನೇಕರಿಗೆ ಸಾರಬೇಕು, ತಿಳಿಸಬೇಕು, ಅನೇಕರನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕು ಎಂಬುದಾಗಿ ಆತನು ವಚನಗಳ ಮೂಲಕ ನೋಡ್ತೇವೆ ಪ್ರೇರೆ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನದಲ್ಲೂ ಹೇಳ್ತಾನೆ, ಅದನ್ನು ಇನ್ನೂ ನಾನು ಬಾಧೆಗಳನ್ನು ಪಡಬೇಕು ಅಂತ ಆತನ ಹೇಳ್ತಾನೆ ಪ್ರೇರೆ. ಪಟ್ಟಂತ ಬಾಧೆಗಳು ಸಾಲದ ಎಂಬುದಾಗಿ ನೋಡಿದ್ರೆ ಭಯಂಕರವಾಗಿ ಆಲ್ರೆಡಿ ಬಾಧೆಗಳಿಗೆ ಒಳಪಟ್ಟಿದ್ದಾನೆ. ಆದರೂ ಸಹ ಆತನ ಹೇಳ್ತಿದ್ದಾನೆ, ಇನ್ನೂ ಬಾಧೆಗಳನ್ನು ಪಡಬೇಕು. ಯಾಕೆ? ಈ ದೇಹದಲ್ಲಿ ಪ್ರಾಣವಿರುವವರೆಗೂ ಕ್ರಿಸ್ತನಿಗಾಗಿ ಜೀವಿಸಲ್ಪಡಬೇಕು. ಯಾಕೆಂದ್ರೆ ಕ್ರಿಸ್ತನ ಶ್ರಮೆಗಳು ನನ್ನ ಕಣ್ಣೆದುರಿನಲ್ಲಿವೆ. ಆತನ ಪಟ್ಟಂತ ವೇದನೆ ನನಗೋಸ್ಕರ, ಆತನ ಪಟ್ಟಂತ ದುಃಖ ನನಗೋಸ್ಕರ, ಆತನು ಪಟ್ಟಂತ ಎಲ್ಲಾ ವಿಧವಾದಂತ ಶ್ರಮೆಗಳು ನಾನು ಸಹ ನನ್ನ ಶರೀರದಲ್ಲಿ ಪಡಬೇಕು. ಆಗಲೇ ನನಗೆ ಪರಲೋಕ ರಾಜ್ಯ, ಆಗಲೇ ನನಗೆ ಮುಕ್ತಿಯಿಂದ ಆತನು ಡಿಸೈಡ್ ಆಗ್ಬಿಟ್ಟಿದ್ದಾನೆ ಪ್ರೇರೆ. ನಾವು ಸಹ ಈ ಒಂದು ದಿನದಲ್ಲಿ ಹಾಗೆ ಡಿಸೈಡ್ ಆಗಬೇಕು. ಇಲ್ಲದೆ ಹೋದರೆ ನಮಗೆ ಪರಲೋಕ ರಾಜ್ಯ ಇಲ್ಲ ಪ್ರೇರೆ. ಖಂಡಿತ ನಮಗೆ ಪರಲೋಕ ರಾಜ್ಯ ಇಲ್ಲ ಪ್ರೇರೆ. ಯಾಕೆ ದೇವರು ಇಷ್ಟೊಂದು ಶ್ರಮೆಗಳನ್ನು ಪಡಬೇಕೆಂದು ಹೇಳಿದ್ದಾರೆ ಎಂಬುದಾಗಿ ನೋಡುದಾದ್ರೆ ನಮ್ಮಲ್ಲೇ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಪ್ರೇರೆ. ಒಬ್ಬ ತಾಯಿ ತನ್ನ ಮಗಳನ್ನು, ಮದುವೆ ಆದಂತ ಮಗಳನ್ನು, ಮಗಳೇ ನೀನು ನನ್ನಂತೆ ಪ್ರಸವ ವೇದನೆಯನ್ನು ಪಡಬೇಡ ಎಂಬುದಾಗಿ ಹೇಳೋದಿಲ್ಲ ಪ್ರೇರೆ. ಯಾಕೆ ಗೊತ್ತಾ? ಆ ಮಗಳು ಪ್ರಸವ ವೇದನೆ ಪಟ್ರೇನೆ ಆ ಮಗಳು ತಾಯಿ ಆಗ್ತಾಳೆ ಅಂತ ಆ ತಾಯಿಗೆ ಗೊತ್ತು ಪ್ರೇರೆ. ಅದಕ್ಕೆ ನೀನು ಪ್ರಸವ ವೇದನೆ ಪಟ್ಟರು ಸಹ ನೀನು ಮಗುವನ್ನು ಹೆರಬೇಕು, ನೀನು ಸಹ ತಾಯಿ ಆಗಬೇಕು ಎಂದು ಆಶಿಸಿ. ಯಾಕೆಂದ್ರೆ ಮಗುವನ್ನು ನೋಡಿ ಖುಷಿ ಪಡ್ತಾರೆ. ತಾಯಿ ಆದಂಥದ್ದು ಸಂತೋಷಕರವಾದದ್ದು ಅವರ ಕುಟುಂಬದಲ್ಲಿ. ಅದಕ್ಕೆ ಪ್ರತಿ ತಾಯಿಯೂ ಸಹ, ಯಾವ ತಾಯಿಯೂ ಸಹ ಎಂತ ಕಷ್ಟ ಬಂದ್ರು ಸಹ ನನ್ನ ಶತ್ರುಗಳು ಸಹ ನನ್ನಂತ ಕಷ್ಟ ಬರಬಾರ್ದು ಅಂತ ಹೇಳ್ತಾರೆ. ಆದ್ರೆ ತಾಯಿಯ ಸ್ಥಾನಕ್ಕೆ ಬಂದು ನೋಡುವಾಗ, ಮಗಳೇ ನನ್ನಂತ ಪ್ರಸವ ವೇದನೆಯ ಸಂಕಟ ನೀನು ಬರಬಾರ್ದು, ನಿನಗೆ ಪಡಬಾರ್ದು ಎಂದು ಯಾವ ತಾಯಿ ಹೇಳೋದಿಲ್ಲ ಪ್ರೇರೆ. ಅದೇ ರೀತಿ ಯಾಕೆ ಎಂಬುದಾಗಿ ನೋಡಿದ್ರೆ ಅವರು ತಾಯಿಯ ಒಂದು ಮಹಾಭಾಗ್ಯವನ್ನು ಹೊಂದಿಕೊಳ್ತಾ ಇದ್ದಾರೆ ಪ್ರೇರೆ. ಅದಕ್ಕೋಸ್ಕರ ಪ್ರಸವ ವೇದನೆ ಬಂದರೂ ಸಹ ಸಹಿಸ್ಕೋ ಮಗಳೇ ಎಂಬುದಾಗಿ ತಾಯಿಯ ಮಗಳನ್ನು ಸಮಾಧಾನ ಪಡಿಸುವುದು ನೋಡ್ತೀವಿ ಪ್ರೇರೆ ಈ ಸಮಾಜದಲ್ಲಿ. ಅದೇ ರೀತಿಯಾಗಿ ದೇವರು ಸಹ ನಮ್ಮ ವಿಷಯದಲ್ಲಿ ಶ್ರಮೆಗಳು ಬರ್ತವೆ. ಕ್ರೈಸ್ತರಾದಂತ ನಿಮಗೆ ಸಂಕಟಗಳು ಬರ್ತವೆ. ಅನೇಕರು ನಿಮ್ಮನ್ನು ಹಿಂಸಿಸುತ್ತಾರೆ, ಹೀನೈಸುತ್ತಾರೆ. ಆದರೂ ಸಹ ನೀವೇನ್ ಮಾಡ್ರಿ? ಸಹಿಸ್ಕೊಳ್ರಿ. ನೀವು ಸಹಿಸ್ಕೊಳ್ರೆ ನಿಮ್ಗೆ ಏನಿದೆ? ಪರಲೋಕ ರಾಜ್ಯದಲ್ಲಿ ನಿಮಗೆ ಮಹಿಮಾ ಕಿರೀಟವಿದೆ. ಆ ಮಹಿಮಾ ಕಿರೀಟವನ್ನು ನೀವು ಹೊಂದಿಕೊಳ್ಳಬೇಕಾದರೆ, ಜೀವವುಳ್ಳ ಆ ಪರಲೋಕ ರಾಜ್ಯವನ್ನು ನೀವು ಸೇರಬೇಕಾದರೆ, ಈ ಶರೀರದಲ್ಲಿ ಜೀವವಿರುವವರೆಗೂ ಸಮಯಗಳು ಬಂದರು, ಕಷ್ಟಗಳು ಬಂದರು, ಏನ್ ಮಾಡ್ರಿ? ಅವುಗಳನ್ನೆಲ್ಲ ಸಹಿಸ್ಕೊಂಡು ಬದುಕುವುದಕ್ಕೆ ಸಿದ್ಧರಾಗಿ, ಹಾಗೆ ಬದುಕಿದರೆ ಮಾತ್ರ ಪರಲೋಕ ರಾಜ್ಯ ನಮ್ಮೆಲ್ಲರದ ಆಗುತ್ತೆ ಎಂಬುದಾಗಿ ಪೌಲರವರ ಜೀವನ ಚರಿತ್ರೆಯಲ್ಲಿಯೂ, ಅದೇ ರೀತಿಗೆ ಯೇಸು ಕ್ರಿಸ್ತರನ್ನು ಹೇಗೆ ಪೌಲರವರು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡ್ರು, ಜೀವಿಸಿದರು ಎಂಬುದಾಗಿ ಇದುವರೆಗೂ ವಚನಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ನಾವೆಲ್ಲರೂ ಸಹ ಅಷ್ಟೇ, ಎಷ್ಟೇ ಶ್ರಮೆಗಳು ಬಂದರೂ ಸಹ ಹಿಂಜರಿಯದೆ ಕರ್ತನ ಸೇವೆಗೋಸ್ಕರ ನಮ್ಮನ್ನೆಲ್ಲರೂ ನಾವು ಸ್ಥಿರಪಡಿಸಿಕೊಂಡು ಸಿದ್ಧರಾಗೋಣ. ಕ್ರಿಸ್ತನ 2ನೇ ಆಗಮನ ಯಾವಾಗ ಬರುತ್ತೋ ನಮ್ಗೆ ಗೊತ್ತಿಲ್ಲ. ನಾಳೆ ಇನ್ನು ಮುಂದೆ ಬದಲಾಗುವುದು ಬೇಡ. ಪ್ರತಿದಿನವೂ ನಮ್ಮನ್ನು ನಾವು ಕ್ರಿಸ್ತನಿಗೋಸ್ಕರ ರೆಡಿಯಾಗಿ ಸಿದ್ಧ ಮಾಡಿ ಇಟ್ಟುಕೊಳ್ಳೋಣ. ಆತನು ಬಂದ ಕೂಡಲೇ ನಮಗೂ ಸಹ ಆತನೊಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ನಮಗೂ ಸಹ ಏನಾಗಿರ್ಬೇಕು? ಧೈರ್ಯ, ಸಾಮರ್ಥ್ಯವಿರಬೇಕಂದ್ರೆ ನಮ್ಮಲ್ಲಿ, ನಮ್ಮ ಶರೀರದಲ್ಲಿರ್ತಕ್ಕಂಥ ಗುಣಗಳು, ಆ ಕ್ರಿಯೆಗಳು ಆತನ ಮುಂದೆ ಸಾಕ್ಷಿಯಾಗಿರಬೇಕು ಬೇರೆ.
ಹಾಗೆ ನಾವು ಜೀವಿಸಲಿಕ್ಕೆ ಪ್ರತಿದಿನವೂ ಪ್ರಯತ್ನಿಸೋಣ, ಪ್ರತಿದಿನವೂ ಪ್ರಯಾಸ ಪಡೋಣ. ಅದ್ಭುತವಾದ ರೀತಿಯಲ್ಲಿ ಎಲ್ಲರೂ ಇದುವರೆಗೂ ತಾಳ್ಮೆಯಿಂದ ಕೇಳಿದಕ್ಕಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಪ್ರೇರೆ. ಎಲ್ಲರಿಗೂ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಂದನೆಗಳು.